ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ದಿನ ದಿನ ಹೊಸದಾಗಿವೆ, ದಿನ ದಿನ ಹೊಸದಾಗಿವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ, ನಮ್ಮ ದುಃಖಗಳು ಸಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ಎಲ್ಲರೂ ಕೂಡಿ, ನೀ ಯುಕ್ತನು ದಿನ ಹೊಸದಾಗಿವೆ, ದಿನ ದಿನ ಹೊಸದಾಗಿವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ಅಯ್ಯ ದಂಡನೆಯ ವಹಿಸಿಕೊಂಡೆ, ಅಯ್ಯ ದಂಡನೆಯ ವಹಿಸಿಕೊಂಡೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ದಿನ ದಿನ ಹೊಸದಾಗಿವೆ, ದಿನ ದಿನ ಹೊಸದಾಗಿವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಏಸಯ್ಯ, ಮನಸಾರ ಸ್ತುತಿಸಿ ಕೊಂಡಾಡುವೆ. ಜೀವನದಲ್ಲಿ ಶಾಪ ಎಂಬ ರೋಗ, ಶಾಪದಿಂದ ಉಂಟಾಗತಕ್ಕಂಥ ದರಿದ್ರ ಬಡತನ, ಶಾಪದಿಂದ ಉಂಟಾಗತಕ್ಕಂಥ ಮನ ದುಃಖ ವೇದನೆಗಳು, ಅಶಾಂತಿ ಅಸಮಾಧಾನ, ಈ ಶಾಪದಿಂದ ಉಂಟಾಗತಕ್ಕಂಥ ನಿತ್ಯ ನರಕ, ಸುಖ ಇಲ್ಲದ ಜೀವನ, ಆ ಶಾಪದ ಮುಳ್ಳನ್ನು ಯೇಸು ಧರಿಸಿಕೊಂಡ. ಶಾಪದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಶಾಪದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಅಯ್ಯ ಶಿಲುಬೆಯಲ್ಲಿ ಜಯ ಹೊಂದಿದೆ, ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀ ಯುಕ್ತನು ಸರ್ವಶಕ್ತನು, ನೀ ಯುಕ್ತನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ದಿನ ದಿನ ಹೊಸದಾಗಿವೆ, ದಿನ ದಿನ ಹೊಸದಾಗಿವೆ.
ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಕರುಗುವ ದೇವನೇ ಏಸಯ್ಯ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಹೌದು ರಾಜ, ಮಹೋನ್ನತನೇ, ನಮ್ಮ ಪಾಪದಿಂದ ಉಂಟಾಗಿರುವ ಶಾಪದಿಂದ ಬಂದಿರತಕ್ಕಂಥ ಎಲ್ಲ ರೋಗಗಳು, ವ್ಯಾಧಿಗಳು, ದರಿದ್ರ, ಬಡತನ, ಅಶಾಂತಿ, ನೆಮ್ಮದಿ ಇಲ್ಲದ ಜೀವನವನ್ನು ಶಿಲುವೆ ಮೇಲೆ ನಮಗಾಗಿ ಹೊತ್ತು ನಮಗೆ ಕನಿಕರ ತೋರಿ ನಮ್ಮನ್ನು ಕರುಣಿಸಿ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟಿರುವ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ, ಸ್ತುತಿ, ಸ್ತೋತ್ರ ಕರ್ತನೆ. ಪರಿಶುದ್ಧನಾದ ದೇವರೇ, ರಾಜ, ಇವತ್ತು ನಿನ್ನ ಕನಿಕರ, ದಯೆ, ಪ್ರೀತಿ, ವಾತ್ಸಲ್ಯ, ಸತ್ಯತೆ ಅಪಾರವಾಗಿ, ಅಗಮ್ಯವಾಗಿ, ಧಾರಾಳವಾಗಿರ್ತಕ್ಕಂಥ ನಿನ್ನ ಪ್ರೀತಿಯನ್ನು ಎಲ್ಲರೂ ಅನುಭವಿಸಲಿ ಎಂಬುದಾಗಿ ಹಾರೈಸುತ್ತೇನೆ. Praise the Lord Jesus. Thank you, Father. I praise your name, Jesus. ದೇವರು ನಮ್ಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಹೊಸದಾಗಿ ಕರ್ತನಲ್ಲಿ ಬಂದಿರತಕ್ಕಂಥವನು, ಸುಮಾರು 1933, 34, 35ರಲ್ಲಿ ಕರಾಚಿ, ಆವಾಗ ಪಾಕಿಸ್ತಾನ ಇಂಡಿಯಾದಲ್ಲಿ ಒಳಗೊಂಡಿತ್ತು. ಆವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಆತನು ಒಂದು ಪ್ರದೇಶದಲ್ಲಿ ಅನೇಕ ಕುಷ್ಠರೋಗಿಗಳು ಕನಿಕರ ಇಲ್ಲದೆ ಊರಿನಿಂದ ಬಹಿಷ್ಕಾರ ಹಾಕಿ ಅವರನ್ನು ಹಿಂಸಿಸುವುದನ್ನು ನೋಡಿ ಕುಷ್ಠರೋಗಿಗಳನ್ನು ಜೀವಂತವಾಗಿ ಸುಡ್ತಾ ಇದ್ರು ಆವಾಗ. ಯಾಕಂದ್ರೆ ಕುಷ್ಠರೋಗಿಗಳಿಗೆ ಈ ಕೆಲವ ದುಷ್ಟರು ಅವರಿಗೆ ದುರ್ಬೋಧನೆಯನ್ನು ನೀಡಿ, ನೀವು ಈ ಜನ್ಮದಲ್ಲಿ ಸುಟ್ಟು ದಹನವಾಗಿ ಬಲಿಯಾಗಿದ್ರೆ, ಸುಟ್ಟೋದ್ರೆ, ನೀವು ಬರೋ ಜನ್ಮದಲ್ಲಿ ನೀವು ಒಳ್ಳೆ ಚಿಕ್ಕ ಮಗುವಿನ ಕೂಸಿನಂತೆ ನೀವು ಜನ್ಮಿಸ್ತೀರಿ, ಒಳ್ಳೆ ಚರ್ಮದಿಂದ ಜನ್ಮಿಸ್ತೀರಿ, ನಿಮಗೆ ಯಾವ ರೋಗ ಇರುವುದಿಲ್ಲ ಎಂಬುದಾಗಿ ಈ ಜನ್ಮದ ಪಾಪ ಪರಿಹಾರಕ್ಕಾಗಿ ಅವರನ್ನು ಜೀವಂತವಾಗಿ ಸುಟ್ಟು ದಹಿಸ್ತಿದ್ರು. ಯಾರು? ಈ ದುಷ್ಟ ಮತದಾರರು, ದುಷ್ಟ ಮತ ಮತ್ತು ಧರ್ಮವನ್ನು ಪಾಲನೆ ಮಾಡತಕ್ಕಂಥವ್ರು. ಅವ್ರೇನು ಮಾಡ್ತಿದ್ರು? ಈ ರೀತಿಯಾಗಿ ಕುಷ್ಠರೋಗಿಗಳನ್ನು, ಮೊದಲೇ ಅವರು ಕುಷ್ಠರೋಗದಿಂದ ಬಾಧಿಸಲ್ಪಟ್ಟಿದ್ದಾರೆ, ಅದರಲ್ಲಿ ಅವರು ಮನೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದಾರೆ, ಅಷ್ಟೇ ಅಲ್ಲದೆ ಊರಿನಿಂದ ಬಹಿಷ್ಕಾರ ಹಾಕಲ್ಪಟ್ಟಿದ್ದಾರೆ. ಯಾಕಂದರೆ ಅವ್ರನ್ನು ಮತ್ತು ಮನೆಯಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವರಿಂದ ಅದು ಕುಷ್ಠರೋಗ ಬಹು ಕ್ರೂರವಾದಂಥ ಅಂಟು ರೋಗವಾಗಿ ಆವಾಗ ಹರಡುತ್ತಿತ್ತು. ಅದರ ನಿಮಿತ್ತ ಕುಷ್ಠರೋಗಿಗಳ ಮೇಲೆ ಯಾವ ಕನಿಕರ ದಯೆ ಇಲ್ಲಾಗಿತ್ತು. ಇವನ್ ಸ್ವಂತ ಕುಟುಂಬದವರು ಕೂಡ ಹೆದರ್ತಿದ್ರು ಆ ಒಂದು ಕುಷ್ಠರೋಗದ ನಿಮಿತ್ತ. ಹೀಗೆ ಜನರು ಬಹಿಷ್ಕಾರ ಹಾಕಲ್ಪಟ್ಟು ಕುಷ್ಠರೋಗಿಗಳು ಬಲಹೀನರಾಗಿ, ಅವರು ಒಂಟಿತನದಿಂದ ಸಹಾಯ ಇಲ್ಲದವರಾಗಿ, ಅವರಿಗೆ ಊಟಕ್ಕೆ ಕೊರತೆ ಬಿದ್ದು ಬಹಳ ದುಃಖದಿಂದಿರುವಾಗ ಆ ಸಮಯದಲ್ಲಿ ಒಂದು ಸೇವಕನು ನೂತನವಾಗಿ ಸೇವೆ ಮಾಡಲು ಬಂದಿದ್ದ. ಆತನ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದ್ಭುತವಾದಂಥ ಘಟನೆ ಇದು ಆತನ ಜೀವನದಲ್ಲಿ. ಆತನ ಹೆಸರು ಬ್ರದರ್ ಭಕ್ತ ಸಿಂಗ್ ಅಂತೇಳಿ. ಈ ಸಮಯದಲ್ಲಿ ಏನಾಗಿದೆ ಅಂದರೆ, ಈ ಬ್ರದರ್ ಭಕ್ತ ಸಿಂಗ್ ಅವರು ಅವರ ಹತ್ರ ಯೇಸು ಕ್ರಿಸ್ತನ ರಕ್ಷಣೆ ಸುವಾರ್ತೆ ಸಾರತಕ್ಕಂಥ ಒಂದು ಅಧ್ಯಯನ ಅಲ್ಲಿವರೆಗೆ ಮಾತ್ರ ಇತ್ತು ಅವರಿಗೆ. ಆದರೆ ಅವರಿಗೆ ಸ್ವಸ್ಥತ ವರಗಳಿಲ್ಲಾಗಿತ್ತು. ಗುಣಪಡಿಸುವ, ಸ್ವಸ್ಥತೆ ಮಾಡುವ, ಅದ್ಭುತಗಳು ಮಾಡುವ, ಸೂಚಕಗಳು ಮಾಡುವ ವರಗಳಿಲ್ಲಾಗಿತ್ತು. ಆದರೆ ಈತನು ಯೇಸು ಕ್ರಿಸ್ತನ ಕರುಣೆಯ ದಯವನ್ನು ಅದ್ಭುತವಾಗಿ ಪ್ರಸಂಗಿಸುತ್ತಿದ್ದ. ಆತ್ಮೀಕದಲ್ಲಿ, ಯಾವುದಲ್ಲಿ? ಆತ್ಮಿಕದಲ್ಲಿ, ಭೌತಿಕವಾಗಿ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಆತ್ಮೀಕದಲ್ಲಿ
ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ರಕ್ಷಣೆ, ನಿತ್ಯ ಜೀವ, ಸ್ವರ್ಗ, ಪರಲೋಕ ಇದರ ಬಗ್ಗೆ ಆತನು ಬೋಧಿಸ್ತಿದ್ದ. ಆದರೆ ಇಂಥ ಒಂದು ವ್ಯಕ್ತಿ ಆ ಕುಷ್ಠರೋಗಿಗಳು ಬಳಲುತ್ತಿರುವುದನ್ನು ನೋಡಿ, ಆ ಕುಷ್ಠರೋಗಿಗಳು ರೋಗದಿಂದ ಕೈಯೆಲ್ಲ ಮಡಿಗೆ ಹೋಗಿದೆ, ನರಗಳೆಲ್ಲ ನೋವಾಗ್ತಾ ಇದೆ, ಹುಣ್ಣು ಬರ್ತಾ ಇದೆ, ವಾಸನೆ ಬರ್ತಾ ಇದೆ. ಅದಲ್ಲದೆ ತನ್ನ ಕುಟುಂಬದವರೇ ಅವ್ರ ಮನೇಲಿ ಇಟ್ಕೊಳ್ಳೋದಿಲ್ಲ, ಒಂಟಿತನ, ಎಲ್ಲ ಸಂಬಂಧಿಕರಿಂದ ದೂರ. ಈ ಒಂಟಿತನ ಎಂಬ ಭಯಂಕರವಾದಂಥ ಕ್ರೂರವಾದಂಥ ಪರಿಸ್ಥಿತಿಗಳಲ್ಲಿ ಅವರು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಅಂಥವರನ್ನು ಈ ದುಷ್ಟ ಧರ್ಮದವರು ಅವರಿಗೆ ದುರ್ಬೋಧನೆಯನ್ನು ಕೊಟ್ಟು, ನೀವು ಈ ಜನ್ಮದಲ್ಲಿ ಬೆಂಕಿಯಲ್ಲಿ ದಹಿಸಲ್ಪಟ್ಟು ಸುಟ್ಟು ಸತ್ತೋದ್ರೆ ಬರೋ ಜನ್ಮದಲ್ಲಿ ನಿಮಗೆ ಒಳ್ಳೆ ದೇಹ ದೇವರು ಕೊಡ್ತಾನೆಂಬುದಾಗಿ ಒಂದು ಮೂಢನಂಬಿಕೆಯಲ್ಲಿ ನಡೆಸಿ ಅವ್ರನ್ನ ಹೇಗಾದರೆ ಸುಟ್ಟು ಅವ್ರನ್ನ ದಹಿಸಬೇಕನ್ನತಕ್ಕಂಥ ದುರುದ್ದೇಶದಿಂದ ಈ ಒಂದು ದುರುಪದೇಶವನ್ನು ತಂದು ಅವರನ್ನು ಸುಡ್ತಾ ಇದ್ರು. ಇದನ್ನು ನೋಡಿರ್ತಕ್ಕಂಥ ಬ್ರದರ್ ಭಕ್ತ ಸಿಂಗ್ ಅವರು ಬಹಳ ಕನಿಕರದಿಂದ, ದಯೆಯಿಂದ ಅವರು ಪಡ್ತಿರ್ತಕ್ಕಂಥ ಅವಸ್ಥೆ, ಅವರನ್ನು ಸುಟ್ಟು ಇಲ್ಲೇ ದಹಿಸ್ತಾ ಇರೋದನ್ನು ನೋಡಿ, ಸಮಾಜದಿಂದ ಬಹಿಷ್ಕಾರ ಹಾಕಲ್ಪಟ್ಟಿದ್ದು ನೋಡಿ, ಅವರ ರೋಗಗಳಿಂದ ಅವರು ನೊಂದುಕೊಳ್ತಾ ಇರೋದು ನೋಡಿ, ಅವರು ತನ್ನ ಸ್ವಂತ ಜನರಿಂದ ಬಹಿಷ್ಕಾರ ಹಾಕಲ್ಪಟ್ಟಿದ್ದು ನೋಡು, ಅವರ ಒಂಟಿತನವನ್ನು ನೋಡಿ, ಅವರ ದರಿದ್ರವನ್ನು ನೋಡಿ, ಅವರು ತಿನ್ನಲಿಕ್ಕೆ ರೊಟ್ಟಿ ಇಲ್ಲದಂಥ ಪರಿಸ್ಥಿತಿಯನ್ನು ನೋಡಿ, ಬಹಳ ಬ್ರದರ್ ಭಕ್ತ ಸಿಂಗ್ ಅವರು ನೋಡಿರುವಾಗ ಅವರ ಮನಸ್ಸು ಕರಗಿ ಹೋಯಿತು, ಕನಿಕರದಿಂದ ತುಪ್ಪಿತ್ತು. ಅಯ್ಯೋ, ಎಂತಹ ಪರಿಸ್ಥಿತಿ ಇದೆ ಅಂತೇಳಿ ಬ್ರದರ್ ಭಕ್ತ ಸಿಂಗ್ ಅವ್ರ ಹೃದಯದಲ್ಲಿ ಒಂದು ಕನಿಕರ, ದಯೆ, ಅವ್ರ ವಿಷಯದಲ್ಲಿ ದುಃಖ ಭಾರ ಆತನ ಮೇಲೆ ಬಂದಿರುವಾಗ ಒಂದು ದಿವಸ ರಾತ್ರಿ ಮೊಣಕಾಲ ಮೇಲೆ ನಿಂತು ಸಂಪೂರ್ಣ ರಾತ್ರಿ ಆ ಕುಷ್ಠರೋಗಿಗಳಿಗಾಗಿ ಆತನು ಪ್ರಾರ್ಥನೆ ಮಾಡಲು ಆರಂಭ ಮಾಡಿದ. ಹೇಗೆ, ಏನು ಪ್ರಾರ್ಥನೆ ಮಾಡಿದನೆಂದರೆ ನೀವು ಕೇಳಿದ್ರೆ ಆಶ್ಚರ್ಯಪಡ್ತೀರಿ. ಕರ್ತನೇ, ಆ ಕುಷ್ಠರೋಗಿಗಳ ಮೇಲೆ ಕನಿಕರ ಇಡು ದೇವರೇ, ಆ ಕುಷ್ಠರೋಗಿಗಳ ಮೇಲೆ ದಯೆ ಇಡು ಕರ್ತನೆ. ಹ್ಯಾವ್ ಮರ್ಸಿ ಆನ್ ದ ಲೆಪರ್ಸ್. ಕರ್ತನೆ, ಅವ್ರ ಮೇಲೆ ದಯೆ ಇಡು ಕರ್ತನೆ. ಅವ್ರನ್ನ ಜೀವಂತ ಸುಟ್ಟಾಗ್ತಾ ಇದ್ದಾರೆ ಕರ್ತನೆ. ಅವ್ರಿಗೇನಾದ್ರೆ ಮಾರ್ಗವನ್ನು ತೋರಿಸ್ದೇವ್ರ ಎಂಬುದಾಗಿ ಆತನ ಹೇಳ್ತಾ ಇಲ್ಲ, ಆತನ ಬಾಯಿಂದ ಆತನಿಗೆ ಬರ್ತಾ ಇಲ್ಲ ಇವರು ಗುಣವಾಗಲಿ, ಇವರು ಸ್ವಸ್ಥತಾಗಲಿ ಅಂತೇಳಿ ಆತನ ಹೇಳ್ತಾ ಇಲ್ಲ, ಬಾಯಿಂದ ಹೇಳ್ತಾ ಇಲ್ಲ. ಆದರೆ ಏನಾದರೂ ಇವರಿಗೆ ಪರಿಹಾರ ಕೊಡುದೇವ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬ್ರದರ್ ಭಕ್ತ ಸಿಂಗ್ ಅವರು. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಸ್ವಸ್ಥತೆ ಇಲ್ಲ ಎಂಬುದಾಗಿ ಅಪನಂಬಿಕೆ ಉಳ್ಳ ದುರ್ಬೋಧಕರಿಂದ ಜಾಗ್ರತೆಯಿಂದಿರ್ತೀರಿ. ಈ ಕನಿಕರ ಇದಯದಿಂದ ಆತನು ಅಮಾಂಗ್ ದ ಲೆಪರ್ಸ್, ಆತನು ಆ ದಿನ ಸಂಪೂರ್ಣ ರಾತ್ರಿ ಪ್ರಾರ್ಥನೆ ಮಾಡೋದಕ್ಕಾಗಿ ನಿರ್ಣಯಿಸಿಕೊಂಡ ಬ್ರದರ್ ಭಕ್ತ ಸಿಂಗ್ ಅವರು. ಏನು ಭಾರದಿಂದ ಕರ್ತನೆ, ಅವರ ಆಧ್ಯಾತ್ಮಿಕವಾಗಿ ಆತ್ಮಿಕದಲ್ಲಿ ಕೂಡ ಅವರ ಜೀವನದಲ್ಲಿ ಒಣಗೋಗಿರ್ತಕ್ಕಂಥ ಮತ್ತು ಚಿಂತೆ, ಭಾರ, ದುಃಖ, ವ್ಯಸನ, ವೇದನೆ, ಒಂಟಿತನ ಮತ್ತು ರೋಗ, ಮಾರಕ ಸೋಂಕು ಅವ್ರನ್ನು ಕಾಡುತ್ತಾ ಇದೆ ಅಂತೇಳಿ, ದೇವರೇ ಇವ್ರಿಗೆ ಏನಾದ್ರೆ ಮಾಡುದೇವ್ರೆ, ಎಸ್ಸಯ್ಯ ನೀನು ಕನಿಕರ ತರೋ ದೇವರು, ನೀನು ದಯಾಳು ಆಗಿದ್ದಿ ಕರ್ತನೆ, ನೀನು ಅಪಾರವಾದಂಥ ದಯ ತೋರ್ತಕ್ಕಂತಾಗಿದೆ, ನಿನ್ನ ವಾಕ್ಯ ಹೇಳ್ತಾ ಇದೆ ದಯ ತೋರ್ತದೆ ಎಂಬುದಾಗಿ ಹೇಳಿಕೊಂಡು ಈತನು ವಾಗ್ದಾನಗಳನ್ನು ಎತ್ತಿಡಿದು ಪ್ರಾರ್ಥನೆ ಮಾಡಿದನು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವ್ಯ. ಅದರ ನನ್ನ ದೇವ್ರ ಮಕ್ಕಳೇ, ಅದರಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಮಾರ್ಕ್ ಸುವಾರ್ತೆಯಲ್ಲಿ ಮಾತ್ರ ಈ ಮಾತನ್ನು ಉಲ್ಲೇಖಿಸಲ್ಪಟ್ಟಿದೆ. ಆವಾಗ ಒಂದು ಕುಷ್ಠರೋಗಿ ಮಾರ್ಕ್ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 45 ಇದೆ ಆ ಮಾತನ್ನು. ಒಂದು ಕುಷ್ಠರೋಗಿ ಯೇಸು ಕ್ರಿಸ್ತನನ್ನು ಕಂಡು ಭಿನ್ನಹ ಮಾಡಿ ಕಳಕಳದಿಂದ ವಿನಂತಿಸಿ ಮೊಣಕಾಲ ಮೇಲೆ ಬಿದ್ದು, ಅಯ್ಯ ಎಸಯ್ಯ, ಕನಿಕರಿಸು ನನ್ನ ಒಡೆಯನೇ, ದಯತೋರು, ನಿನ್ನ ಇಷ್ಟವಿದ್ದರೆ, ನಿನಗೆ ಮನಸ್ಸಿದ್ರೆ ನನ್ನನ್ನು ಗುಣಪಡಿಸು ಎಂಬುದಾಗಿ ಹೇಳಿರುವಾಗ, ಆಗ 41ನೇ ಅಧ್ಯಾಯ ಅದ್ಭುತವಾದಂಥ ಮಾತು ಹೇಳ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನನಗೆ ಮನಸ್ಸುಂಟು, ಶುದ್ಧನಾಗು ಎಂದು ಹೇಳಿದನು. ಆಗ 41ರಲ್ಲಿ ಒಂದು ಮಾತಿದೆ, ಶುದ್ಧನಾಗು ಎಂದು ಹೇಳಿದನು 41ರಲ್ಲಿ. ಅದರಲ್ಲಿ ಜೀಸಸ್ ಮೂಡ್ ವಿತ್ ಕಂಪ್ಯಾಷನ್ ಸ್ಟ್ರೆಚ್ ಔಟ್,
ಆತನು ಏಸಯ್ಯ ಕನಿಕರ ದಯೆ ವಾತ್ಸಲ್ಯದಿಂದ ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದು ಹೇಳಿದನು. ಕೂಡಲೇ ಅವನ ಕುಷ್ಠರೋಗ ಹೋಗಿ ಅವನು ಶುದ್ಧನಾಗಲು ಆರಂಭಿಸಿದ. ಆಗ ಯೇಸು ಅವನಿಗೆ, ಯಾರಿಗೂ ಏನು ಸಾರಬೇಡ, ಯಾರಿಗೂ ಯಾವುದೇ ವಿಷಯವನ್ನು ಹೇಳಬೇಡ ಎಂಬುದಾಗಿ ಕಟ್ಟುನಿಟ್ಟಾಗಿ ಅವನಿಗೆ ಆಜ್ಞಾಪಿಸಿದನು. ಆದರೂ ಹೋಗಿ ಯಾಜಕರ ಹತ್ರ ತೋರಿಸ್ಕೊಂಡು ಮೋಶೆ ನೇಮಕ ಮಾಡಿರುವ ಅರ್ಪಿಸಿ ನಿನ್ನ ಶುದ್ಧದ ಅನುಷ್ಠಾನವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ. ನೋಡ್ರಿ, ಸಾಕ್ಷಿ ಹೆಂಗಿದೆ. ನಿನ್ನ ಶುದ್ಧ ಆಗಿರ್ತಕ್ಕಂಥ ಅದಕ್ಕೆ ಕಾಣಿಕೆ ಅರ್ಪಣೆಗಳನ್ನು ಅರ್ಪಿಸು, ಅದು ಜನರಿಗೆ ಸಾಕ್ಷಿಯಾಗಲಿ. ಹೌದು, ಈ ಮನುಷ್ಯ ಕುಷ್ಠರೋಗಿಯಾಗಿದ್ದ, ದೇವರು ಗುಣಪಡಿಸಿದ್ದಾನೆ ಎಂಬ ಸತ್ಯ ಎಲ್ಲ ಜನರಿಗೆ ಸಾಕ್ಷಿಯಾಗಲಿ ಪದಗಳು. ಹೀಗೆ ಬ್ರದರ್ ಭಕ್ತ ಸಿಂಗ್ ಅವರಿಗೆ ಸ್ವಸ್ಥತೆ ವರ ಇಲ್ಲ. 1933, 34, 35ರಲ್ಲಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾದಂಥ ಘಟನೆ. ಆದರೆ ಬ್ರದರ್ ಭಕ್ತ ಸಿಂಗ್ ಅವರಿಗೆ ಆ ಕುಷ್ಠರೋಗಿಗಳು ನೋಡಿ ಆ ಕನಿಕರ, ಆ ದಯೆ, ಆ ವಾತ್ಸಲ್ಯ ಆತನಿಗೆ ತಾಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅಯ್ಯೋ ದೇವರೇ, ಎಸಯ್ಯ, ಇವರು ಜೀವಂತವಾಗಿ ಸುಟ್ಟಾಗ್ತಾ ಇದ್ದಾರೆ. ಮನೆಯಿಂದ ಹೊರಗೆ ಹಾಕೋದು ಮಾತ್ರ ಅಲ್ಲದೆ ಊರಿಂದ ಬಹಿಷ್ಕಾರ ಮಾಡೋದಲ್ಲದೆ ಇವರು ಊಟನೂ ಕೊಡ್ತಾ ಇಲ್ಲ, ಅವ್ರಿಗೆ ಆಹಾರ ಕೊಡ್ತಾ ಇಲ್ಲ. ಅವ್ರಿಗೆ ಏನಾದರೆ ಮಾಡು ನನ್ನ ಒಡೆಯನೇ ಎಂಬುದಾಗಿ ಬಹಳ ಕಳಕಳಿಯಿಂದ ಕೊರಗುತ್ತಾ ಭಾರವುಳ್ಳವನಾಗಿ ಅವರ ಕನಿಕರ ಪಟ್ಟವರ ಮೇಲೆ ಪ್ರಾರ್ಥನೆ ಮಾಡ್ತಿದ್ದರಂತೆ. ಎಲ್ಲರೂ ಹೇಳ್ತೀರಲ್ವಯ್ಯ. ಇದನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ಲಕ್ಷ್ಯ ಕೊಟ್ಟು ಆತನ ಜೊತೆಯಲ್ಲಿದ್ದವರು ಹೇಳಿರುವ ಸಾಕ್ಷಿಯನ್ನು ಆತನ ಎಲ್ಲರ ಹತ್ರ ಹೇಳಿಲ್ಲದು. ಆತನು ತೀರಿಕೊಂಡ ಮೇಲೆ ಬರೆದಿರತಕ್ಕಂಥ ಒಂದು ಬಯೋಗ್ರಫಿ ಇದು. ಡಾಕ್ಟರ್ T.E. ಕೋಸಿ ಎಂಬುದಾಗಿ ಒಂದು ದೈವ ಭಕ್ತನು ಬಹಳ ಅದ್ಭುತವಾದಂಥ ಅಧ್ಯಯನ ಮಾಡಿರ್ತಕ್ಕಂಥನು. PhD ಮಾಡಿದ್ದಾನೆ, LLB ಮಾಡಿದ್ದಾನೆ. ಈತನ ಸ್ನೇಹಿತನಾಗಿ, ಈತನ ಜೊತೆ ಕೆಲಸಗಾರನಾಗಿ ಒಂದು ಬಹಳ ದೊಡ್ಡ ವಿದ್ವಾಂಸನು, ಜರ್ನಲಿಸಂನಲ್ಲಿ ಡಾಕ್ಟರೇಟ್ ಮಾಡಿದ್ದಾನೆ. T.E. ಕೋಸಿ ಎಂಬ ಸಹೋದರನು ಈತನ ಜೀವನದಲ್ಲಿ ನಡೆದಿರತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕುಲಂಕುಷವಾಗಿ ಪರಿಶೀಲಿಸಿ ಬರೆದು ಆ ಕಾರ್ಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವರು ರಾತ್ರಿ ಎಲ್ಲ ಆಲ್ ನೈಟ್ ಪ್ರೇಯರ್ ಸ್ಟಾರ್ಟ್ ಮಾಡಿಬಿಟ್ರು. ಕರ್ತನೇ, ಈ ಕುಷ್ಠರೋಗಿಗಳನ್ನು ಏನಾರ ಮಾಡು ಕರ್ತನೆ, ಗುಣಪಡಿಸು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಹೋಗಿ ಆ ಕುಷ್ಠರೋಗಿಗಳ ಹತ್ರ ಹೋಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾ ಇದ್ದರಂತೆ. ಯೇಸು ಕ್ರಿಸ್ತನ ಕನಿಕರವುಳ್ಳ ಸುವಾರ್ತೆಯನ್ನು ಸಾರ್ತಾ ಇದ್ದನು. ಯೇಸು ಕ್ರಿಸ್ತನ ದಯಾಳು, ಆತನು ಕನಿಕರವುಳ್ಳವನು. ನಾವು ಒಂದೇ ಮಾತಿಲ್ಲಿ ಬರಲ್ಪಟ್ಟಿದೆ. ಎರಡು ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಕೆಲವು ಕಾರ್ಯಗಳು ನೋಡ್ತಾ ಇದ್ದೀವಿ ನಾವು. ಯೇಸು ಕ್ರಿಸ್ತನಿಗೆ, ಕರ್ತನೆ, ಹ್ಯಾವ್ ಮರ್ಸಿ ಆನ್ ಮೀ, ಓ ದೈವಕುಮಾರನೇ, ಓ ನನ್ನ ಒಡೆಯನೇ, ನನ್ನ ಮೇಲೆ ಕನಿಕರ ಇಡು, ನಿನ್ನ ಇಷ್ಟವಾದರೆ ನನ್ನನ್ನು ಗುಣಪಡಿಸಿ ಎಂಬುದಾಗಿ ಹೇಳಿರುವಾಗ ಏಸಯ್ಯ ಕನಿಕರ, ದಯೆ, ಕರುಣೆ, ವಾತ್ಸಲ್ಯದಿಂದ ಆತನು ತಿರುಗಿ ನನಗೆ ಇಷ್ಟ ಇದೆ ಎಂಬುದಾಗಿ ಹೇಳಿದನು. ಇಲ್ಲಿ ನಂಬಿಕೆ, ಇಲ್ಲಿ ವಿಶ್ವಾಸ, ಇಲ್ಲಿ ಪಾಪದಿಂದ ಇನ್ನಿನ ದುಷ್ಟನು, ಈ ಒಂದು ಕುಷ್ಠರೋಗ ಪಾಪದಿಂದ, ದ್ರೋಹದಿಂದ, ಅಪರಾಧಗಳಿಂದ ಹುಟ್ಟಿರತಕ್ಕಂಥ ಒಂದು ಮಾರಕ ರೋಗವಾಗಿತ್ತು. ಈ ರೋಗ ಬಂದವನು ಇವನು ಬಹಳ ದುಷ್ಟನು, ಇವನು ಪಾಪಿ, ಇವನು ಅಪರಾಧಿ, ಇವನು ನಂಬಿಕದ್ರೋಹಿ ಇಂಥವನು ಎಂಬುದಾಗಿ ಜನರು ಗುರುತಿಸ್ತಿದ್ರಾಗ. ಇವನ ಪಾಪದ ನಿಮಿತ್ತ ಬಂದಿರತಕ್ಕಂಥ ರೋಗ ಎಂಬುದಾಗಿ. ಈಗ ಏಡ್ಸ್ ಎಂಬುದಾಗಿ ಹೇಳ್ತಾರ. ಏಡ್ಸ್ ಆಗಲಿ, ಹೆಪಟೈಟಿಸ್ ಬಿ ಆಗಲಿ, ಇವುಗಳು ಬಂದಿರುವಾಗ ಹೇಗೆ ಜನರು ಇವನು ಬಹಳಷ್ಟು ದುರ್ಮಾರ್ಗನೇನೋ, ಇವನು ವ್ಯಭಿಚಾರನೋ ಅದಕ್ಕೆ ಬಂದಿದೆ ಎಂಬುದಾಗಿ ಯಾವ ರೀತಿಯಲ್ಲಿ ಕೀಳವಾಗಿ ನೋಡ್ತಿದ್ರು. ಆ ಕಾಲದಲ್ಲಿ ಕೂಡ ಕುಷ್ಠರೋಗದಿಂದ ಬಂದಿರತಕ್ಕಂಥ ಮಾರಕ ಸೋಂಕಿನವರಿಗೆ ಆ ರೀತಿಯಾಗಿ ನೋಡ್ತಿದ್ರು. ಆದರೆ ಭಕ್ತ ಸಿಂಗ್ ಅವರು ಕನಿಕರುಳರಾಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಮರನೇ ದಿವಸ ಆತನು ಹೋಗಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಿದ್ದ. ಯೇಸು ಕ್ರಿಸ್ತನ ನಂಬಿಕೊಳ್ಳ್ರಿ, ಯೇಸು
ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಈ ರೋಗ ಬಂದಿದ್ದು ಪಾಪದಿಂದ, ಈ ರೋಗ ಬಂದಿದ್ದು ನಾವು ಮಾಡಿರುವ ಎಲ್ಲ ಪಾಪದಿಂದ, ದ್ರೋಹ, ಅಪರಾಧಗಳಿಂದ, ದುಷ್ಟತನದಿಂದ ನಮಗೆ ಬಂದಿದೆ ಎಂಬುದಾಗಿ ಹೇಳಿದ್ದಾನೆ. ಆಗ ಎಲ್ಲರೂ ಹೌದಲ್ಲ ನಮ್ಮ ಪಾಪ ಎಂಬುದಾಗಿ ಹೇಳ್ಕೊಂಡು ಆ ಕುಷ್ಠರೋಗಿಗಳು ಪಾಪವನ್ನು ಒಪ್ಪಿಕೊಂಡು ತನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಇರುವಾಗ ಬ್ರದರ್ ಭಕ್ತ ಸಿಂಗ್ ಅವರು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಕರ್ತನೇ, ಇವರನ್ನು ಕರುಣಿಸು, ಇವರ ಪಾಪಗಳನ್ನು ಕ್ಷಮಿಸು, ಇವರ ಮೇಲೆ ದಯೆ ತೋರು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಕಲ್ಪನೆ ಮಾಡಲಿಕ್ಕಾಗೋದಿಲ್ಲ, ಬಹಳ ಜನ ಕುಷ್ಠರೋಗಿಗಳು ಅಲ್ಲಿ ಗುಣವಾಗಲು ಆರಂಭವಾದರಂತೆ. ಹಲ್ಲೆಲೂಯಾ. ಆವಾಗ ಭಾರತ ದೇಶದಲ್ಲಿ ಪಾಕಿಸ್ತಾನ ಒಳಗೊಂಡಿತ್ತು. ಆ ಸಮಯದಲ್ಲಿ ಕರಾಚಿಯಲ್ಲಿ ಈತನು ಸೇವೆ ಮಾಡ್ತಿರುವಾಗ ನಡೆದಿರ್ತಕ್ಕಂಥ ಘಟನೆ. ಬಹಳ ಜನ ಕುಷ್ಠರೋಗಿಗಳು ಗುಣವಾಗ್ತಾ ಇರುವಾಗ ಈ ಸ್ವಸ್ಥತೆಯನ್ನು ನೋಡಿ ಪೂರಾ ಪಾಕಿಸ್ತಾನ್, ಪಂಜಾಬ್, ಅಲ್ಲಿಂದ ಎಲ್ಲ ಜನ ಬ್ರದರ್ ಭಕ್ತ ಸಿಂಗ್ ಅವರನ್ನು ಯೇಸು ಕ್ರಿಸ್ತ ಅವರ ಮೂಲಕವಾಗಿ ಸ್ವಸ್ಥತೆ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಜನ ಗುರುತಿಸಲಿಕ್ಕೆ ಆರಂಭ ಮಾಡಿದ್ರು. ಎಲ್ಲ ಚರ್ಚ್ನವರು, ಸೌತ್ ಇಂಡಿಯಾ ಚರ್ಚ್ನವರು, ಮೆಥಡಿಸ್ಟ್ ಚರ್ಚ್ನವರು ಮತ್ತು ಬೇರೆ ಎಲ್ಲ ಪಂಗಡದವರು, ಡಿನಾಮಿನೇಷನ್ ಎಲ್ಲರೂ ಬ್ರದರ್ ಭಕ್ತ ಸಿಂಗ್ ಅನ್ನು ಆಹ್ವಾನಿಸ್ತಾ ಇದ್ರು. ಅವರಿಗೆ ಚರ್ಚ್ ಇಲ್ಲ. ಬ್ರದರ್ ಭಕ್ತ ಸಿಂಗ್ ಅವರಿಗೆ ಅವರು ಪ್ರಾರ್ಥನೆ ಮಾಡ್ತಿದ್ರು. ಮಿಷನರಿ ಕಂಪೌಂಡ್ಗಳಲ್ಲಿ ಹೋಗಿ ಆತನು ಸೇವೆ ಮಾಡ್ತಿದ್ದ. ಆದರೆ ಯಾವ ಚರ್ಚ್ಗಳಲ್ಲಿ ಈತನ ಪ್ರಾರ್ಥನೆ ಮಾಡುವ ಯಾರ್ಯಾರು ರಕ್ಷಣೆ ಅಂತಾರಲ್ಲ, ಅವರು ಕೆಲವು ಜನ ಮೆಥಡಿಸ್ಟು, ಕೆಲವು ಜನ CSI, ಕೆಲವು ಜನ NSI, ನಾರ್ತ್ ಚರ್ಚ್ ಆಫ್ ನಾರ್ತ್ ಇಂಡಿಯಾ, CNI ಅಂತೇಳಿ ಚರ್ಚ್ ಆಫ್ ನಾರ್ತ್ ಇಂಡಿಯಾ, ಹೀಗೆ ಎಲ್ಲ ಬೇರೆ ಬೇರೆ ಸಂಘ ಸಭೆಯಲ್ಲಿ ಹೋಗಿ ಅವರು ಸಭಿಕರಾಗಿ ರಕ್ಷಣೆ ಹೊಂದಿ ದೀಕ್ಷಾಸನ ಪಡ್ಕೊಂಡು ತಿರುಗಿ ಜನ್ಮಿಸತಕ್ಕಂಥ ಅನುಭವವನ್ನು ಪಡ್ಕೊಳ್ತಿದ್ದರಂತೆ. ಆಗ ಈ ಕರಾಚಿನಲ್ಲಿ ನಡೆದಿರ್ತಕ್ಕಂಥ ಈ ಅದ್ಭುತಗಳು, ಸೂಚಕ್ರಿಯೆಗಳು ಮಾತು ಬಹಳ ದೊಡ್ಡ ದೊಡ್ಡ ಅದ್ಭುತ ಕ್ರಿಯೆಗಳಂತೆ. ಆಗಿನ ಕಾಲದಲ್ಲಿ ಕುಷ್ಠರೋಗಕ್ಕೆ ಔಷಧದ ಇನ್ನೂ ಸಂಶೋಧನೆ ಮಾಡ್ತಾ ಇದ್ರು. ಕುಷ್ಠರೋಗಕ್ಕೆ ಔಷಧ ಇಲ್ಲ, ಅವನು ಸಾಯಲೇಬೇಕೆಂಬುದಾಗಿ. ಅಂತ ಸಮಯದಲ್ಲಿ ಅನೇಕ ಕುಷ್ಠರೋಗಿಗಳು ಈತನ ಸುವಾರ್ತೆ ಸಾರ್ತಾ ಇದ್ದಾನೆ, ಯೇಸು ಕ್ರಿಸ್ತನ ವಾಕ್ಯವನ್ನು ಸಾರ್ತಾ ಇದ್ದಾನೆ, ಈತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವರ ರಕ್ಷಣೆಗಾಗಿ. ಕರ್ತನೆ ಅವರು ರಕ್ಷಿಸಿ ಅವರ ಪಾಪಗಳಿಂದ ಬಿಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಅವರೆಲ್ಲರೇ ಪಾಪ ಒಪ್ಪಿಕೊಂಡು ಪಾಪ ಬಿಡುವಂತೆ ಅವರಿಗೆ ವಾಕ್ಯವನ್ನು ಹೇಳುತ್ತಿದ್ದ. ಆ ಸಮಯದಲ್ಲಿ ಆ ಪಾಪವನ್ನು ಬಿಡುವಂತೆ ವಾಕ್ಯವನ್ನು ಹೇಳ್ತಿರುವಾಗ ಆ ವಾಕ್ಯ ಉಪಚಾರಗಳಿಂದ ಅವರು ಗುಣಮುಖರಾಗ್ತಿದ್ರಂತೆ. ಹಲ್ಲೆಲೂಯಾ. ಆವಾಗ ನಾನು ಬಹಳ ಗಮನಿಸಿದೆ, ಏನು ಈತನಿಗೆ ದೊಡ್ಡ ಸ್ವಸ್ಥತೆ ವರ ಏನಿಲ್ಲಾಗಿತ್ತು, ಆದರೆ ಈತನಿಗೆ ಗೊತ್ತಿಲ್ಲ ಈತನು ಸಾರುತ್ತಿರ್ತಕ್ಕಂಥ ಯೇಸು ಕ್ರಿಸ್ತನ ರಕ್ಷಣೆ ವಾರ್ತೆಯಲ್ಲಿ ಸ್ವಸ್ಥತೆ ಮಾಡತಕ್ಕಂಥ ಶಕ್ತಿ, ರೋಗಗಳಿಂದ, ದರಿದ್ರ ಶಾಪ ಬಾಧೆಗಳಿಂದ ಬಿಡುಗಡೆ ಮಾಡತಕ್ಕಂಥ ಸಾಮರ್ಥ್ಯವು, ಅಷ್ಟೇ ಅಲ್ಲದೆ ಅವನ ಪಾಪದಿಂದ ಬಿಡುಗಡೆ ಮಾಡತಕ್ಕಂಥದ್ದು, ಅವನಿಗೆ ಮನಃಶಾಂತಿ ಕೊಡತಕ್ಕಂಥದ್ದು, ಅವನ ಜೀವನ, ಅವನಿಗೆ ಲೈಫ್ ಕೊಡತಕ್ಕಂಥ ಸಾಮರ್ಥ್ಯ ಆ ಯೇಸು ಕ್ರಿಸ್ತನ ಶಿಲುಬೆ ಮರಣದ ಸ್ವಾರ್ಥೆಯಲ್ಲಿ ಇದೆ ಅನ್ನತಕ್ಕಂಥ ಸತ್ಯ ಆತನು ಅಷ್ಟು ಗಮನಿಸಲಿಲ್ಲ. ಆದರೆ ಆತನು ಸಾರುತ್ತಿರ್ತಕ್ಕಂಥ ಸುವಾರ್ತೆ, ಯೇಸು ಕ್ರಿಸ್ತನು ಒಳ್ಳೆ ದೇವರು, ಒಳ್ಳೆ ವರ್ಗಗಳಲ್ಲಿ ತುಂಬಿರ್ತಕ್ಕಂಥನು, ಆತನು ಒಳ್ಳೆದನ್ನು ಮಾಡ್ಲಿಕ್ಕೆ ಬಂದಿದ್ದಾನೆ, ಪಾಪದಿಂದ ಬಿಡಿಸಿಗಡೆ ಮಾಡ್ಲಿಕ್ಕೆ ಬಂದಿದ್ದಾನೆ, ಆತನ ಪಾಪದಿಂದ ಬಿಡಿಸಿ ನಮ್ಮನ್ನು ಶಾಪದಿಂದ ಬಿಡಿಸಿ ನಮ್ಮನ್ನು ಪರಲೋಕಕ್ಕೆ ಸೇರಿಸಲಿಕ್ಕೆ ಬಂದಿದ್ದಾನೆ ಎಂಬ ಪ್ರಸಂಗ ಅವ್ರದ್ದು. ಯಾರ್ದು? ಬ್ರದರ್ ಭಕ್ತ ಸಿಂಗ್ ಅವ್ರದ್ದು. ಸ್ವಸ್ಥತೆ ಕುರಿತು ಹೇಳಲಿಕ್ಕೆ ಹೆದರ್ತಿದ್ರು ಅವಾಗ. ಅದಕ್ಕಿದ್ದ ನಂತರ ಯಾವಾಗ ಸ್ವಸ್ಥತೆ ಆಗಲು ಆರಂಭವಾಯಿತು, ಆವಾಗ ಇನ್ನೂ ಧೈರ್ಯವಾಗಿ ಯೇಸು ಈಗಲೂ ನಿನ್ನೆ ಇವತ್ತು ಸದಾಕಾಲ ಮಾರ್ಪಾಟ ಇಲ್ಲದ ದೇವರು ಸ್ವಸ್ಥತೆ ಮಾಡ್ತಾ ಇದ್ದಾರೆ. ಎಂತ ಗುಣವಾಗಲಾರಂಥ ಮಾರಕ ಸೋಂಕುಗಳು ಗುಣವಾಗ್ತಿರೋದು ನೋಡಿ ಪೂರಾ ಕರಾಚಿನಲ್ಲಿರ್ತಕ್ಕಂಥ ಬಹಳಷ್ಟು ಅನ್ಯ ಜನಾಂಗದವರು ಮತ್ತು ಎಲ್ಲ ಇಸ್ಲಾಮಿಕ್ ಜನರು, ಮುಸ್ಲಿಂ ಜನರು, ಅನೇಕ ಜನರು ಯೇಸು ಕ್ರಿಸ್ತನ ಬಳಿಗೆ ಬಂದು ರಕ್ಷಣೆ ಹೊಂದಿ ತನ್ನ ಪಾಪಪರಾಧಗಳನ್ನು ಒಪ್ಪಿಕೊಂಡು ಕ್ರೈಸ್ತವರಾಗಿ ಯೇಸು ಕ್ರಿಸ್ತನ ಸಭೆಯಲ್ಲಿ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ನೆರಳಲ್ಲಿ ಬಂದು ಅವರು ಬದುಕಲು ಸಾಕ್ಷಿಯಾಗಿರಲು ಆರಂಭವಾಯಿತು. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಈ ಒಂದು ಉಜ್ಜೀವ ಆರಂಭ ಆದ ಕೂಡಲೇ ಈತನಿಗೆ ಭಾರತ ದೇಶವಲ್ಲ, ಎಲ್ಲ ದೇಶ ವಿದೇಶಗಳಲ್ಲಿ ಈತನಿಗೆ ಆಮಂತ್ರಣ ಬರಲು ಆರಂಭವಾಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಇದನ್ನು ನಾನು ಗಮನಿಸಿದೆ. ಯಾಕಂದ್ರೆ ಯೇಸು ಕ್ರಿಸ್ತ ಈತನು ಪ್ರಾರ್ಥನೆ ಮಾಡಿಲ್ಲ ಸ್ವಸ್ಥತೆಗಾಗಿ, ದೇವರೇ ಈ ಒಂದು ಕುಷ್ಠರೋಗಗಳನ್ನು ಕನಿಕರಿಸು, ದಯ ತೋರಿಸು, ನೀನು ಕರ್ತನೆ ಅವರನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಆ ರಕ್ಷಣೆ ಎಂಬ ಪ್ರಾರ್ಥನೆಯಲ್ಲಿ ಅವರ ಪಾಪದಿಂದ, ನರಕದಿಂದ ಮಾತ್ರ ಅಲ್ಲ ರಕ್ಷಿಸಿದ್ದು, ಅವರನ್ನು ಮಾರಕ ಸೋಂಕು,
ಬಹಿಷ್ಕಾರವು, ಸಮಾಜದಿಂದ ತಳ್ಳಲ್ಪಟ್ಟಿರ್ತಕ್ಕಂಥ ಎಲ್ಲದರಿಂದ ಅವರನ್ನು ರಕ್ಷಿಸಿದನು ಎನ್ನತಕ್ಕಂಥ ಸತ್ಯ ನಾನು ಈ ಒಂದು ಬಯೋಗ್ರಾಫಿಯಲ್ಲಿ ಕಂಡುಕೊಂಡಿದ್ದೇನೆ. ಹೇಗೆಂದರೆ ಮಾರ್ಕ್ ಸುವಾರ್ತೆ 16ನೇ ಕೊನೆಯ ವಚನ, ಮಾರ್ಕ್ ಸುವಾರ್ತೆ 16 ಕೊನೆಯ ವಚನದಲ್ಲಿ ಈತನು ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಿಲ್ಲ ಬ್ರದರ್ ಭಕ್ತ ಸಿಂಗ್ ಅವರು, ಆದರೆ ಸ್ವಸ್ಥತೆ ಯಾಕೆ ನಡೆದಿದೆ ಅನ್ನತಕ್ಕಂಥ ಸತ್ಯವನ್ನು ನೋಡ್ತಾರವಾಗ ಪ್ರಾರ್ಥನೆ ಮಾಡದಿದ್ರೂ ಸ್ವಸ್ಥತೆ ಯಾಕೆ ನಡೆದಿದೆ ಅನ್ನೋದಂತ ಹೇಳ್ತಾ ಇದ್ರೆ ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಮಾರ್ಕ್ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದಲ್ಲಿ ಸ್ಪಷ್ಟವಾಗಿ ಒಂದು ಸತ್ಯವು ಬರೆಯಲ್ಪಟ್ಟಿದೆ. ಓದ್ತೀರಾ ಮಾತನ್ನು? ತದನಂತರ ಅವರು ಹೊರಟು ಹೋಗಿ ಈ ಶಿಷ್ಯರು, ಯೇಸು ಕ್ರಿಸ್ತನ ಶಿಷ್ಯರು ಹೊರಟು ಹೋಗಿ ಎಲ್ಲೆಲ್ಲಿ ಹೋಗಿ ಸುವಾರ್ತೆ, ದೇವರ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಕರ್ತನು ಅವರ ಜೊತೆಯಲ್ಲಿ ಇದ್ದು ಮಹತ್ವ ಕಾರ್ಯಗಳನ್ನು ಮಾಡುತ್ತಾ ಆ ಸುವಾರ್ತೆ ವಾಕ್ಯವನ್ನು ಸಾಬೀತುಪಡಿಸ್ತಾ ಇದ್ದಾರಂತೆ. ಇದು ಕನ್ನಡದಲ್ಲಿ ಓದಿದವರಿಗೆ ಅರ್ಥ ಆಗಲ್ಲ. ಕಿಂಗ್ ಜೇಮ್ಸ್ ಓದನಾ? ಕಿಂಗ್ ಜೇಮ್ಸ್ ತಗೊಂಡು ಬಿಡ್ತೀರಿ, ಬೇಗನೆ ಓದ್ತೀರಿ. ಮಾರ್ಕ್ ಸುವಾರ್ತೆ 16 ಇಂಗ್ಲಿಷ್ನಲ್ಲಿ ಕ್ಲಿಯರ್ ಹೇಳಲಾಗಿದೆ ಬಹಳ ಅದ್ಭುತವಾಗಿ. ಅದನ್ನು ನಾವು ಓದ್ಲಿಕ್ಕೆ ಮುಂಚೆ ನೀವೆಲ್ಲ ತೆಗಿತೀರಿ. ಆ್ಯಂಡ್ ದೇ ವೆಂಟ್ ಔಟ್ ಆ್ಯಂಡ್ ಪ್ರೀಚ್ಡ್ ಎವ್ರಿವೇರ್ ದ ಲಾರ್ಡ್ ವರ್ಕಿಂಗ್ ವಿತ್ ದೆಮ್. ಕರ್ತನವರು ಲಾರ್ಡ್ ವರ್ಕಿಂಗ್ ವಿತ್ ದೆಮ್ ಆ್ಯಂಡ್ ಕನ್ಫರ್ಮಿಂಗ್ ದ ವರ್ಡ್ ಥ್ರೂ ಅಕಂಪನಿಂಗ್ ಸೈನ್ಸ್ ಆ್ಯಂಡ್ ವಂಡರ್ಸ್. ಅಂದ್ರೆ ಅರ್ಥ ಏನು ಗೊತ್ತಿದೆ? ಅವರು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ, ಸ್ವಸ್ಥತೆಯನ್ನು, ರಕ್ಷಣೆಯನ್ನು, ನಿತ್ಯಜೀವವನ್ನು, ಅವರಿಗೆ ಪಾಪದಿಂದ, ಶಾಪದಿಂದ, ರೋಗದಿಂದ, ದರಿದ್ರದಿಂದ ಬಿಡುಗಡೆ ಎಂಬ ಸುವಾರ್ತೆಯನ್ನು ಸಾರ್ತಾ ಇರುವಾಗ ದೇವರು ಕರ್ತನವರ ಜೊತೆಯಲ್ಲಿದ್ದು, ಒಡೆಯನಾಗಿರುವ ಕರ್ತನು ಯೇಸು ಕ್ರಿಸ್ತನವರ ಜೊತೆಯಲ್ಲಿದ್ದು ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳಿಂದ ಅವರು ಸಾರ್ತಿರ್ತಕ್ಕಂಥ ಸುವಾರ್ತೆಯನ್ನು ಕನ್ಫರ್ಮ್ ಅಂದ್ರೆ ಸಾಬೀತು ಮಾಡುತ್ತಿದ್ದನಂತೆ. ಅದು ಸ್ಥಿರಪಡಿಸ್ತಿದ್ರು ಅನ್ನತಕ್ಕಂಥ ಪದ ಸ್ವಲ್ಪ ಹೋಲುದಿಲ್ಲ, ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅವರು ಸಾರ್ತಿರ್ತಕ್ಕಂಥ ಸುವಾರ್ತೆ, ಆ ಬಿಡುಗಡೆಯ ಸುವಾರ್ತೆ, ಆ ರಕ್ಷಣೆ ಸುವಾರ್ತೆ, ಆ ಸ್ವಸ್ಥತೆ ಸುವಾರ್ತೆ, ಆ ಒಂದು ಗುಣಪಡಿಸುವಂಥ ಸುವಾರ್ತೆ, ಆ ಜನರನ್ನು ದೇವಗಳ ಪೀಡಿತಗಳಿಂದ ಬಿಡಿಸುವ ಸುವಾರ್ತೆ, ಅವರು ಸಾರುತ್ತಿರುವಾಗ ಆ ಸೂಚಕ್ರಿಯೆಗಳಿಂದ ದೇವರು ಕನ್ಫರ್ಮ್ ಅಂದ್ರೆ ಆತನ ವಾಕ್ಯವನ್ನು, ಆತನ ಸುವಾರ್ತೆಯನ್ನು ಸಾಬೀತು ಮಾಡುತ್ತಿದ್ದರಂತೆ. ಆಗ ನಾನು ಗಮನಿಸಿದ್ದು ಈ ಸತ್ಯ ಬ್ರದರ್ ಭಕ್ತ ಸಿಂಗ್ ಅವರ ಜೀವನದಲ್ಲಿ ನಡೆದಿದೆ. ಇವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾ ಇದ್ರು, ಆದರೆ ದೇವರು ಆತನ ಜೊತೆಯಲ್ಲಿದ್ದು ಸೂಚಕ್ರಿಯೆಗಳಿಂದ, ಮಹತ್ವ ಕ್ರಿಯೆಗಳಿಂದ ಬ್ರದರ್ ಭಕ್ತ ಸಿಂಗ್ ಸಾರ್ತಿರ್ತಕ್ಕಂಥ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ದೇವರು ಸಾಬೀತು ಮಾಡ್ತಾ ಇದ್ರು. ಆಗ ಬಹಳ ದೊಡ್ಡ ಉಜ್ಜೀವ ಆರಂಭವಾಯಿತು ಭಾರತದಲ್ಲಿ. ಯಾಕಂದ್ರೆ ಇದು ಅಮೆರಿಕದಲ್ಲಿ ನಡೆಯುವಂಥ ಸಂಗತಿಗಳು ಇವಲ್ಲ. ಅಜೂಜಾ ಸ್ಟ್ರೀಟ್ನಲ್ಲಿ 1909ನೇ ಇಸ್ವಿಯಲ್ಲಿ ನಡೀತಾ ಇತ್ತು ಅಲ್ಲಿ. ಆದರೆ ಇಲ್ಲೇ ಇಂಡಿಯಾನಲ್ಲಿ ಬ್ರದರ್ ಭಕ್ತ ಸಿಂಗ್ ಅವರು ಕುಷ್ಠರೋಗಿಗಳು ಗುಣವಾಗಲಾರದ ಮಾರಕ ರೋಗಗಳು ಅವಾಗ ಅಲ್ಲಿ ಅಷ್ಟೇ ಅಲ್ಲದೆ ಕುರುಡರು, ಕುಂಟರು, ವ್ಯಾಧಿ ಪೀಡಿತರು, ಚರ್ಮ ರೋಗಿಗಳು, ವಿಧ ವಿಧವಾದಂಥ ಗುಣವಾಗಲಾರದಂಥ ಅಸಹ್ಯಕರವಾದಂಥ ಗಾಯಗೊಂಡಿರ್ತಕ್ಕಂಥ ಪ್ಯಾರಲೈಸ್ ಆಗಿದ್ದ ಎಲ್ಲರೂ ಗುಣವಾಗುತ್ತಿರುವುದು ನೋಡಿ ಬ್ರದರ್ ಭಕ್ತ ಸಿಂಗ್ ಅವರು ಸಂಪೂರ್ಣವಾಗಿ ಆಶ್ಚರ್ಯಗೊಂಡ್ರು. ಯಾಕಂದ್ರೆ ಪ್ರತಿ ದಿನ ರಾತ್ರಿ, ಕೆಲವು ದಿನಗಳು ರಾತ್ರಿ ಆಲ್ ನೈಟ್ ಪ್ರೇಯರಲ್ಲಿ ಕೂತ್ಕೊಳ್ತಿದ್ರಂತ. ಕರ್ತನೆ, ಪ್ರೇಯರ್ ಅಂದರೆ ಕನಿಕರ ತುಂಬಿದ ಅವರ ದುಃಖ, ಅವರ ಕಣ್ಣೀರು, ಅವರ ಬಾಧೆಗಳು ನೋಡಿರುವಾಗ ಬ್ರದರ್ ಭಕ್ತ ಸಿಂಗ್ ಅವರಲ್ಲಿ ಬಂದಿರತಕ್ಕಂಥ ಆ ಕನಿಕರ ದಯೆ ನಾನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೋಡಿದ್ದೇನೆ. ಯಾಕೆ ಆ ದಯೆನಲ್ಲಿ ಇಟ್ಟಿದ್ದಾನಂದರೆ ಬ್ರದರ್ ಭಕ್ತ ಸಿಂಗ್ ಅವರ ಮೇಲೆ ಪವಿತ್ರಾತ್ಮದ ಪವಿತ್ರ ಶಕ್ತಿ ಆತನ ಒಳಗೆ ಅಕ್ಷರ ಸಹಿತವಾಗಿ ಕ್ರಿಯೆ ಮಾಡ್ತಿದ್ದೆಂಬುದಾಗಿ ಡಾಕ್ಟರ್ ಟಿ.ಇ. ಕೋಸಿ ಅವರು ತಮ್ಮ ಆತನ ಬಯೋಗ್ರಫಿನಲ್ಲಿ, ಬ್ರದರ್ ಭಕ್ತ ಸಿಂಗ್ ಅವರ ಬಯೋಗ್ರಫಿನಲ್ಲಿ ಅದ್ಭುತವಾಗಿ ಲೇಖನೆ ಮಾಡಿದ್ದಾರೆ. ನನ್ನ ಪ್ರಿಯ ಸಹೋದರರೇ, ಕನಿಕರವುಳ್ಳ ದೇವರು, ಮನಮರುಗುವ ದೇವರು. ನಾವು ಅದನ್ನೇ ನೋಡ್ತಾ ಇದ್ವಿ. ಈ ಕನಿಕರ ಎಷ್ಟು ಅಪಾರವಾಗಿದೆ ಎಂಬುದಾಗಿ, ಈ ಕನಿಕರದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ವಿಮೋಚನ ಕಾಂಡ 34ನೇ ಅಧ್ಯಾಯ 6ನೇ ವಚನ, ಬೇಗನೆ ತೆಗಿತೀರಿ. ವಿಮೋಚನ ಕಾಂಡ 34ನೇ ಅಧ್ಯಾಯ 6ನೇ ವಚನ.
ಯೆಹೋವನು ಮೋಶೆಯ ನಡುವಾಗಿ ಹೋಗುತ್ತಾ ಹಾ, ಪ್ರಕಟವಾಗಿ ಹೇಳಿದ್ದೇನೆ. ಆಗ ಯೆಹೋವನು ಮೋಸೆಗೆ ಪ್ರಕಟವಾಗಿ ಹೇಳಿದ್ದು ಏನಂದ್ರೆ, ಕರ್ತನು ಒಡೆಯನು ಪ್ರಕಟವಾಗಿ ಹೇಳಿದ್ದು ಏನಂದ್ರೆ, ಯೆಹೋವ ಒಡೆಯನೇ ಒಡೆಯನೇ, ಕನಿಕರವೂ ದಯೆಯೂ ಒಡೆಯನು ಎಂತವನು? ಕರ್ತನು ಕನಿಕರವು ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತಿ, ಪ್ರೀತಿಯು, ನಂಬಿಕೆಯು ಅಂದ್ರೆ ನಂಬಿಕಸ್ಥನಾದ. ಕಿಂಗ್ ಜೇಮ್ಸ್ ಅಲ್ಲಿ ಓದ್ರಿ ದಯಮಾಡಿ ಬೇಗನೆ, ಇಂಗ್ಲಿಷಲ್ಲಿ ಚೆನ್ನಾಗಿದೆ ಅದು ದಯಮಾಡಿ. ಗಾಡ್ ಮರ್ಸಿಫುಲ್, ಗ್ರೇಷಿಯಸ್ ಅಂಡ್ ಲಾಂಗ್ ಸಫರಿಂಗ್ ಅಂಡ್ ಅಬಂಡನಿಂಗ್ ಇನ್ ಗುಡ್ನೆಸ್ ಅಂಡ್ ಟ್ರೂತ್. ಆತನ ಸತ್ಯತ್ವದಲ್ಲಿ, ಒಳ್ಳೆತನದಲ್ಲಿ ಬಹು ಧಾರಾಳವುಳ್ಳವನು, ಅಪಾರವಾದಂಥ ಅಗಮ್ಯವಾದಂಥ ಮನಸ್ಸುಳ್ಳವನಂತೆ. ಓದ್ರಿ ಕಿಂಗ್ ಜೇಮ್ಸ್ ನೋಡ್ರಿ ಅದರಲ್ಲಿ. ಕರ್ತನು ಕರ್ತನಾದ ದೇವರು, ಕರುಣಾಳು, ಕೃಪಾಳು, ದೀರ್ಘಶಾಂತಿ ಉಳ್ಳವನು, ಒಳ್ಳೆತನದಲ್ಲಿ ಮತ್ತು ಪ್ರಾಮಾಣಿಕತ್ವದಲ್ಲಿ, ಒಳ್ಳೆತನದಲ್ಲಿ ಮತ್ತು ಸತ್ಯತ್ವದಲ್ಲಿ ಸಮೃದ್ಧಿ ಉಳ್ಳ ಹೃದಯ ಉಳ್ಳವರಂತೆ, ಧಾರಾಳವಾದಂಥ ಮನಸ್ಸುಳ್ಳವನಂತೆ. ದೇವ್ರ ಮಕ್ಕಳೇ, ಇಂಥ ಒಂದು ಕನಿಕರ. ಮುಂದೆ ಓದ್ತೀರಿ. ಧಾರಾಳವಾದ ಮನಸ್ಸುಳ್ಳವನು, ಆಯ್ತು, ಥ್ಯಾಂಕ್ ಯು. ಈ ಧಾರಾಳವುಳ್ಳ ಮನಸ್ಸುಳ್ಳವನು ಈ ರೋಗಿಯನ್ನು ನೋಡಿರುವಾಗ ಆತನಿಗೆ ಕನಿಕರ ಬಂತು. ಇವನು ಮನುಷ್ಯನು. ಎಲ್ಲರೂ ಗಮನಿಸ್ತೀರಿ, ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಿದೆ. ಯಾಕಂದ್ರೆ ಮನುಷ್ಯನನ್ನು ಕನಿಕರಿಸಿ ದಯ ತೋರಿಸೋದಕ್ಕಾಗಿ. ಬಹಳ ಜನರು ಕೆಟ್ಟ ಪಾಪ ದುರ್ವ್ಯವಹಾರಗಳಿಂದ, ದುರ್ಮಾರ್ಗತನದಿಂದ ಅವನಿಗೆ ಶಾಪ, ರೋಗ, ಅಂಟರೋಗ, ಮಾರಕ ರೋಗ ಬಂದು ಬಿದ್ದಿರುವಾಗ ಯಾರು ಕನಿಕರ ತೋರಿಸಲ್ಲ. ಅವನು ಮಾಡಿದ್ದ ದುಷ್ಕರ್ತೆಗಾಗಿ, ಅವನು ಮಾಡಿದ್ದ ಕ್ರೂರತ್ವಗಾಗಿ, ಅವನು ಮಾಡಿದ ಪಾಪಿಷ್ಟಗಾಗಿ ಅವನಿಗೆ ಬಂದಿದ್ದ ರೋಗ ಅಂತೇಳಿ ಜನ ತೆಗಳುತ್ತಾರೆ. ಆದರೆ ಯೇಸು ಕ್ರಿಸ್ತನು ಎಲ್ಲ ತೆಗಳಿ ಉಗುಳಿ ಬಿಟ್ಟವರನ್ನು, ಬಹಿಷ್ಕಾರ ಹಾಕಲ್ಪಟ್ಟವರನ್ನು ಕೈ ಹಿಡಿದು ಎಬ್ಬಿಸ್ತಕ್ಕಂಥವನಾಗಿದ್ದಾನೆ. ಅದುವೇ ಆ ಯೇಸು ಕ್ರಿಸ್ತನಲ್ಲಿರತಕ್ಕಂಥ ಜಗತ್ತಿನಲ್ಲಿ ಯಾರಿಗೂ ಇಲ್ಲದಂಥ ಅದ್ಭುತವಾದಂಥ ಕರುಣೆ, ಪ್ರೀತಿ, ದಯೆ, ವಾತ್ಸಲ್ಯ. ಈ ಕರುಣೆ, ಪ್ರೀತಿ, ದಯೆ, ವಾತ್ಸಲ್ಯ ಹತ್ರ ಅವನು ಎಂಥ ಕೆಡುಕನಾಗಿರಲಿ, ಎಂಥ ದ್ರೋಹಿ ಆಗಿರಲಿ, ಎಂಥ ನಂಬಿಕೆ ದ್ರೋಹಿ ಆಗಿರಲಿ, ಎಂಥ ಅಪರಾಧಿ ಆಗಿರಲಿ, ಅವನು ಸಂಕಷ್ಟದಲ್ಲಿ, ಬಾಧೆಗಳಲ್ಲಿ, ವ್ಯಾಧಿಗಳಲ್ಲಿ ಬಿದ್ದಿರುವುದನ್ನು ನೋಡಿರುವಾಗ ಕರುಣೆ ಉಳ್ಳ ದೇವರು ಅವನನ್ನು ಕನಿಕರಿಸಿ, ಅವನನ್ನು ರಕ್ಷಿಸಿ, ಆ ರೋಗದಿಂದ ಬಿಡಿಸಿ ಅವನು ಹೇಳ್ತಾನೆ. ಅವನು ಆ ರೋಗಿ, ಕುಷ್ಠರೋಗಿ ಕಳಕಳಿಯಿಂದ ಮೊರೆ ಇಡ್ತಾ ಇದ್ದಾನೆ. ಅಯ್ಯಾ ಅಯ್ಯಾ ಕರುಣಿಸು, ಅಯ್ಯಾ ಎಸಯ್ಯ ನನ್ನನ್ನು ಕರುಣಿಸು. ನಿನಗೆ ಇಷ್ಟ ಇದ್ರೆ, ನಿನಗೆ ಮನಸ್ಸಿದ್ರೆ ನನಗೆ ನೀನು ಗುಣಪಡಿಸಬಲ್ಲ. ನಿನ್ನಲ್ಲಿ ಆ ಶಕ್ತಿ ಇದೆ, ನನಗೆ ಗೊತ್ತಿದೆ ಏಸಯ್ಯ. ಆವಾಗ ಏಸಯ್ಯ ಹೇಳಿದನು, ಕನಿಕರದಿಂದ, ದಯವಾತ್ಸಲ್ಯದಿಂದ ಇಗೋ ನನಗೆ ಮನಸ್ಸುಂಟು, ಬಾ ಎಂಬುದಾಗಿ ಆತನನ್ನು ಕೈ ಹಿಡಿದು ಎಬ್ಬಿಸನು. ಯಾರು ಕೈ ಹಿಡಿಯುವುದಿಲ್ಲ? ಆತನ ಕೈ ಹಿಡಿದವಾಗ ಆ ಕರುಣಾವುಳ್ಳ ಹಸ್ತದಲ್ಲಿರತಕ್ಕಂಥ ಆ ದಿವ್ಯ ಶಕ್ತಿ ಅವನ ದೇಹದಲ್ಲಿ ಮಾರಕ ರೋಗ, ಗುಣವಾಗಲಾರದಂಥ ರೋಗ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಅದಕ್ಕೆ ಔಷಧ ಇಲ್ಲದಂಥ ರೋಗ, ಅದ್ಭುತವಾದಂಥ ದಿವ್ಯ ಶಕ್ತಿ ಅವನ ದೇಹದಲ್ಲಿ ಕ್ಷಣಮಾತ್ರದಲ್ಲಿ ಶುದ್ಧನಾಗಿ, ಗುಣವಾಗಿ, ಸ್ವಸ್ಥನಾಗಿ, ಕರ್ತನಿಗೆ ಶರಣಾಗತನಾಗಿ, ಸಮರ್ಪಣೆ ಮಾಡಿ ಅಧೀನನಾಗಿರುವಾಗ ಯೇಸು ಕ್ರಿಸ್ತನಾತನಿಗೆ ಹೇಳಿದನು, ಕಟ್ಟುನಿಟ್ಟಾಗಿ ಇದನ್ನು ಯಾರಿಗೂ ಹೇಳಬೇಡ. ನೀನು ನೇರವಾಗಿ ಹೋಗಿ ಯಾಜಕನ ಹತ್ರ ಹೋಗಿ ಸಲ್ಲಿಸಬೇಕಾಗಿರತಕ್ಕಂಥ ಈ ಒಂದು ನಿಮಿತ್ತ ಕಾಣಿಕೆ ಅರ್ಪಣೆಗಳನ್ನು ಅರ್ಪಿಸಿ, ಆ ಅರ್ಪಣೆಗಳ ಮೂಲಕವಾಗಿ ನಿನಗೆ ಈ ಒಂದು ಮೇಲು ದೇವರು ಮಾಡಿದನೆಂಬುದಾಗಿ ಸಾಕ್ಷಿಯಾಗುವುದು ಎಂಬುದಾಗಿ ಹೇಳಿದನು. ನಾವು ಗುಣಮುಖರಾಗಿದ್ದಾಗ, ಸ್ವಸ್ಥತೆ ಆಗಿದ್ದಾಗ ನಾವು ದೇವರಿಗೆ ಸಾಕ್ಷಿಯಾಗಿರ್ತಕ್ಕಂಥ ಸುದ್ದಿಯನ್ನು, ಆ ಸತ್ಯವನ್ನು ನಾವು ಮರಿಬಾರ್ದು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಕನಿಕರ, ಈ ದಯೆ ಬ್ರದರ್ ಭಕ್ತ ಸಿಂಗ್ ಅವರಲ್ಲಿ ಒಂದು ಭಾರ ತಂದು ಅವರು ಆಲ್ ನೈಟ್ ಪ್ರೇಯರ್ ಮಾಡಿ, ಸಂಪೂರ್ಣ ರಾತ್ರಿ ಪ್ರೇಯರ್ ಮಾಡಿ, ಕರ್ತನೇ ಈ ಕುಷ್ಠರೋಗಿಗಳಿಗಾಗಿ ಏನಾರೇ ಮಾಡಿ ಎಂಬುದಾಗಿರುವ ಅಂಥ ಮಾರಕ ಸೋಂಕು ಗುಣವಾದ ಮೇಲೆ ಬ್ರದರ್ ಭಕ್ತ ಸಿಂಗ್ ಅವರಿಗೆ ಇನ್ನೂ ಸ್ಫೂರ್ತಿ, ಇನ್ನೂ ಆತ್ಮವಿಶ್ವಾಸ ಬಂತು. ಅನೇಕ ಜನ, ನೂರಾರು ಜನರು
ಪ್ರಾರ್ಥನೆಗೆ ಬಂದು ಕರ್ತನಲ್ಲಿ ಸೇರ್ತಾ ಇದ್ದಾರೆ. ಯೇಸು ಕ್ರಿಸ್ತನಲ್ಲಿ ಬಂದು ಎಲ್ಲ ಜನ ಯೇಸು ಕ್ರಿಸ್ತ ನಂಬಿ ಯೇಸು ಕ್ರಿಸ್ತನ ಹಿಂಬಾಲಿಸಿ ದೀಕ್ಷಾಸ್ನಾನ ತಗೊಂಡು ಸಾಕ್ಷಿಯಾದಂಥ ಜೀವನ ಮಾಡ್ತಾ ಇದ್ದಾರೆ. ಅದ್ಭುತಗಳು ಸೂಚಕ್ರಿಯೆಗಳು ನಿಂತು ಹೋಗಿಲ್ಲ. ಯೇಸು ಕ್ರಿಸ್ತನು ವಾಕ್ಯದ ಪ್ರಕಾರವಾಗಿ ತನ್ನ ಸ್ವಾರ್ಥ ಅಂದ್ರೇನು? ಮನಮುರಿದವರನ್ನು ಗುಣಪಡಿಸೋದಕ್ಕಾಗಿ, ಕುರುಡರನ್ನು ನೋಡುವಂತೆ ಮಾಡೋದಕ್ಕಾಗಿ, ಬಂಧಿತರನ್ನು ಬಿಡಿಸೋದಕ್ಕಾಗಿ ಮತ್ತು ಬಾಧಿತರನ್ನು ಸಂಪೂರ್ಣವಾಗಿ ಮುಕ್ತಿ ಕೊಡೋದಕ್ಕಾಗಿ ಮತ್ತು ಸುಭಿಕ್ಷೆ ವರ್ಷೆ ದರಿದ್ರದಿಂದ ದಾಸತ್ವದಿಂದ ಅವ್ರನ್ನು ಬಿಡುಗಡೆ ಮಾಡೋದಕ್ಕಾಗಿ ಬಂದಿರತಕ್ಕಂಥ ಈ ಸುವಾರ್ತೆ ಸಾರುತ್ತಿರ್ತಕ್ಕಂಥ ಆ ಶಿಷ್ಯರ ಜೀವನದಲ್ಲಿ, ಶಿಷ್ಯರ ಅವರ ಸೇವೆಯಲ್ಲಿ ಆ ಮಾತನ್ನು, ಆ ಸುವಾರ್ತೆಯನ್ನು ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳು, ಅದ್ಭುತ ಕ್ರಿಯೆಗಳಿಂದ ಸಾಬೀತು ಮಾಡ್ತಾ ಇದ್ದನು. ಹಾಗೆ ಬ್ರದರ್ ಭಕ್ತ ಸಿಂಗ್ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಆಗ ಮೊದಲು ವಾಕ್ಯವನ್ನು ಕೇಳಿ ಸ್ವಲ್ಪ ಜನ ಬರ್ತಿದ್ರು. ಈಗ ವಾಕ್ಯ, ಸತ್ಯ, ಸುವಾರ್ತೆ ಅವರ ಜೀವನದಲ್ಲಿ ಅಕ್ಷರ ಪ್ರಕಾರವಾಗಿ ಸ್ವಸ್ಥತೆ ಮೂಲಕ, ಬಿಡುಗಡೆ ಮೂಲಕ, ದೆವ್ವಗಳಿಂದ ಬಿಡುಗಡೆ ಮೂಲಕ, ಕುರುಡರು, ಕುಂಟರು, ಕುಷ್ಠರೋಗಗಳು ಗುಣವಾಗೋದ್ರ ಮೂಲಕ, ಹೌದು, ಈತನ ಸಾರ್ತಿರ್ತಕ್ಕಂಥ ಈ ಯೇಸು ಕ್ರಿಸ್ತನ ಸುವಾರ್ತೆ ವಾಸ್ತವಿಕವಾಗಿ ಈ ಸಾರ್ತಿರ್ತಕ್ಕಂಥ ಈ ಸುವಾರ್ತೆ ಯಾವಾಗಲೂ ನಡೆದಿರ್ತಕ್ಕಂಥ ಘಟನೆಯನ್ನು ಸಾರ್ತಾ ಇದ್ದಾರೆ ಬ್ರದರ್ ಭಕ್ತ ಸಿಂಗ್ ಅವರು. ಆದರೆ ಆ ಘಟನೆ, ಆ ಒಂದು ಸತ್ಯ ಈಗಲೂ ನೆರವೇರ್ತಾ ಇದೆ ಎಂಬುದಾಗಿ ಅನೇಕ ಜನರು ಯೇಸು ಕ್ರಿಸ್ತನನ್ನು ನಂಬಿ ತನ್ನ ರಕ್ಷಕನಾಗಿ, ತನ್ನ ಒಡೆಯನಾಗಿ ಸ್ವೀಕರಿಸಿ ದೀಕ್ಷಾಸ್ನಾನ ತಗೊಂಡು ತಿರುಗಿ ಹುಟ್ಟಿರುವ ತಿರುಗಿ ಜನ್ಮಿಸಿರ್ತಕ್ಕಂಥ ಅನುಭವವನ್ನು ಪಡ್ಕೊಂಡು ಪವಿತ್ರವಾದಂಥ ಜೀವನ ಮಾಡ್ತಾ ಅವರು ತನ್ನ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಕೂಡ ಕರ್ತನಿಗೆ ಸೇವೆ ಮಾಡ್ತಕ್ಕಂಥ ಅನೇಕ ಜನರು ಆ ದಿನದಲ್ಲಿ ಬ್ರದರ್ ಭಕ್ತ ಸಿಂಗ್ ಅವರು ಸಾರ್ತಿರ್ತಕ್ಕಂಥ ಸುವಾರ್ತೆ ಮೂಲಕವಾಗಿ ಯೇಸು ಕ್ರಿಸ್ತನನ್ನು ಸರ್ವರಕ್ಷಕನು, ವಿಮೋಚಕನು, ಸ್ವಸ್ಥತೆ ಮಾಡ್ತಾನೆ ಕರ್ತನೆಂದು ನಂಬಿ ಆತನನ್ನು ಹಿಂಬಾಲಿಸಲು ಆರಂಭ ಮಾಡಿದರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೋಡ್ರಿ ಎಷ್ಟು ಚೆನ್ನಾಗಿದೆ ಕರುಣೆ, ಕನಿಕರ. ಅಂದರೆ ಕನಿಕರ, ಹೌದು, ನನಗೆ ಮನಸ್ಸುಂಟು. ದೇವ್ರ ಮಕ್ಕಳೇ, ಯಾರೇ ಇರಲಿ, ಎಂಥ ದುರ್ಮಾರ್ಗನಾಗಿರಲಿ, ಎಂಥ ಪಾಪಿ ಆಗಿರಲಿ, ಏಸಯ್ಯ ಹತ್ರ ಬಂದು ಅಯ್ಯ ನನ್ನನ್ನು ಕನಿಕರಿಸು ಅಂತ ಹೇಳಿದ್ರು ಸಾಕು. ನೀನು ಎಂಥ ಪಾಪಿ, ದ್ರೋಹಿ, ಅಪರಾಧಿ ಆಗಿದ್ರು ಆತನು ಕನಿಕರಿಸಿ ನಿನ್ನನ್ನು ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಅಂತೇಳಿ ಈ ವಾಕ್ಯದಿಂದ ನಾನು ಹೇಳುವಾಗ ನೀನು ಹಾಗೇ ನಂಬಿ ನೀನು ಇರುವ ಸ್ಥಳದಲ್ಲಿ ಅಯ್ಯಾ ಎಂಬುದಾಗಿ, ಎಸಯ್ಯ ನನ್ನನ್ನು ಗುಣಪಡಿಸಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿದರೆ ಈಗಲೂ ತನ್ನ ಗಾಯಗಳ ಚಾಚಿ ದೇವರು ನಿನ್ನ ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಅಂತೇಳಿ ಈ ವಾಕ್ಯದ ಮೂಲಕವಾಗಿ ನಿನಗೆ ದೃಢೀಕರಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಅಲ್ವಿಯಾ? ಈ ಕನಿಕರ ವಿಷಯದಲ್ಲಿ ಸ್ವಲ್ಪ ನೋಡೋಣ. ಹಾಗೆ ಮುಂದೆ ಹೋಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕೀರ್ತನೆ 86 5ನೇ ವಚನ. ಅಲ್ಲಿ ಚೆನ್ನಾಗಿ ಆ ಮಾತನ್ನು ಹೇಳಲಾಗಿದೆ. ಫಾರ್ ಯು ಲಾರ್ಡ್ ಆರ್ ಗುಡ್. ಓದ್ತೀರಾ ಮಾತನ್ನು? ಅಂಡ್ ರೆಡಿ ಟು ಫಾರ್ಗಿವ್ ಅಂಡ್ ಅಬೆಂಡನ್ ಇನ್ ಮರ್ಸಿ ಟು ಆಲ್ ದೋಸ್ ಹೂ ಕಾಲ್ ಅಪಾನ್ ಯು. ಯಾರ್ಯಾರು ನಿನಗೆ ಮೊರೆ ಇಡುತ್ತಾರೋ ಕರ್ತನೆ, ನೀನು ಸಿದ್ಧನಾಗಿದೆ. ಯು ಆರ್ ರೆಡಿ ಟು ಹೀಲ್ ದೆಮ್ and forgive them and redeem them and deliver them. Praise the Lord Jesus. ಅಯ್ಯೋ, ಆತನ ಗುಣಪಡಿಸ್ತಾನೆ ಇಲ್ಲ ಎಂಬುದಾಗಿ ತಿಳ್ಕೊಬೇಡ. ಆತನ ಸಿದ್ಧನಾಗಿದ್ದಾನೆ ನಿನಗೆ ಗುಣಪಡಿಸೋದಕ್ಕಾಗಿ. ಹಿ ವಾಸ್ ರೆಡಿ. ಆತನ ಸಂಪೂರ್ಣವಾಗಿ. ಮುಂದೆ ಓದ್ತೀರಿ ಕೀರ್ತನೆ 86:5 ಕರ್ತನೇ ನೀನು ಒಳ್ಳೆಯವನು, ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದವನು, ನಿನಗೆ ಮೊರೆ ಇಡುವರು, ನಿನಗೆ ಕೂಗುವವರು, ನಿನ್ನನ್ನು ಪ್ರಾರ್ಥಿಸುವವರೆಲ್ಲರಿಗೂ ಬಹು ಕೃಪೆಯುಳ್ಳವನು, ಅಪಾರವಾದಂಥ ಧಾರಾಳವಾದ ಕೃಪೆಯುಳ್ಳವನು ಆಗಿದ್ದಿ. ಓ ಕರ್ತನೆ, ನನ್ನ ಪ್ರಾರ್ಥನೆಗೆ ಕಿವಿಗಳು, ನನ್ನ ವಿಜ್ಞಾಪನೆಗಳ ಸ್ವರವನ್ನು ಕೇಳು ಎಂಬುದಾಗಿ. ಅಂದರೆ ನನ್ನ ಪ್ರಿಯ ಸಹೋದರೇ, ಈಗ ನೀವು ಪ್ರಾರ್ಥನೆ ಮಾಡಿದರೆ ಇರುವ ಸ್ಥಳದಲ್ಲಿ ಏಸಯ್ಯ ನನ್ನ ಗುಣಪಡಿಸುವುದಿರ ಎಂಬುದಾಗಿ ಕಣ್ಣೀರಿನಿಂದ ನೀವು ದುಃಖ, ಬಾಧೆಗಳು, ವೇದನೆಗಳಲ್ಲಿದ್ದೀರಾ, ಕನಿಕರಿಸು ಎಂಬುದಾಗಿ ಪ್ರಾರ್ಥನೆ ಮಾಡದಿದ್ರೆ ಆತನು ನೀನು ಎಂಥವನು, ಯಾರು, ಎಂಥ ದುಷ್ಟನು, ಎಂಥ ದ್ರೋಹಿ, ಎಂಥ ಅಪರಾಧಿ, ಎಂಥ ಕೆಡುಕನು, ಸಮಾಜದಿಂದ ತಳ್ಳಲ್ಪಟ್ಟವನಾಗಿರಲಿ, ಎಲ್ಲರ ಚೀತು ಅಂದ್ಬಿಟ್ಟಿನವನಾಗಿರಲಿ, ಆದರೂ ನಿನ್ನ ಮೇಲೆ ಕನಿಕರ ತೋರತಕ್ಕಂಥ ಅದ್ಭುತವಾದಂಥ ಏಸಯ್ಯ, ಆತನಂಥವನು ಈ ಲೋಕದಲ್ಲಿ ಯಾರೂ ಇಲ್ಲ. Praise the Lord Jesus. Hallelujah.
ಅದೇ ರೀತಿಯಲ್ಲಿ ನಾವು ಇನ್ನೊಂದು ಕಾರ್ಯಗಳಲ್ಲಿ ಕೂಡ ನೋಡೋಣ, ಆತನು ಹಾನಿಪಡಿಸಲು ಕೂಡ ಆತನಿಗೆ ಇಷ್ಟ ಇಲ್ಲ. ನಿನಗೆ ಹಾನಿ ಆಗಬೇಕಂದ್ರೆ, ನೀನು ಎಷ್ಟು ಕೆಡುಕನಾಗಿ ಪಾಪದಲ್ಲಿ ಬಿದ್ದು ಹಾನಿಯಲ್ಲಿ ನಾಶವಾಗ್ತಾ ಇದ್ರು ಕೂಡ ಆತನ ಬಿಡುವನಲ್ಲ. ನಿನ್ನನ್ನು ಕ್ಷಮಿಸೋದಕ್ಕಾಗಿ, ಆತ ನಿನ್ನನ್ನು ಬಿಡಿಸೋದಕ್ಕಾಗಿ ಸಿಲುವೆಯಲ್ಲಿ ಮರಣಿಸಿದನಂತ ಸತ್ಯವು ನಾವು ಯಾವತ್ತಿಗೂ ಮರೆತೋಗಬಾರ್ದು. ಯೋನ ಪ್ರವಾಚಕನ ಪುಸ್ತಕದಲ್ಲಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ಅದ್ಭುತವಾದಂಥ ಸಂಗತಿ ನೋಡ್ತಾ ಇದ್ದೇವೆ. ಯೋನ ದೇವರ ಕರುಣೆ, ಪ್ರೀತಿ, ವಾತ್ಸಲ್ಯದ ಕುರಿತು ಹೊಟ್ಟೆ ಕಿಚ್ಚು ಪಟ್ಟಿದ್ದು ನೋಡಿದ್ದೇವೆ ನಾವು. ಓದ್ತೀರಾ ಮಾತನ್ನು? ಕರ್ತನಿಗೆ ಆಗ ಯೋನ ಎಂಬ ಪ್ರವಾದಿ ಕರ್ತನಿಗೆ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದನು. ಹೇಳಿದ್ದೇನೆಂದ್ರೆ, ಓ ಕರ್ತನೇ, ನಾನು ನನ್ನ ದೇಶದಲ್ಲಿದ್ದಾಗೆ ನನಗೆ ಗೊತ್ತಿತ್ತು, ನಾನು ಮೊದಲೇ ಹೇಳಿದ್ದೀನಲ್ಲ, ಮೊದಲೇ ಗೊತ್ತಿತ್ತು ನೀನು ಎಂಥವನೆಂಬುದಾಗಿ. ದೇವರು ಎಂಥವನು ಅಂತೇಳಿ ಹೊಟ್ಟೆ ಕಿಚ್ಚೊಬ್ಬನಿಗೆ, ಆದರೆ ದೇವರು ಒಳ್ಳೆಯವನಂತೇಳಿ ಪ್ರಪಂಚಕ್ಕೆ ಎಲ್ಲ ಸುವಾರ್ತೆ ಆಗಿಬಿಟ್ಟಿದೆ. ಓದ್ತೀರಿ? ಆದ ಕಾರಣ ಆಮೇಲೆ ನೀನೆಂಥವನು ಯೆಶಾಯ, ಓ ಕರ್ತನೆ, ನೀನು ಕರುಣಾಳು, ಕನಿಕರವು, ದೀರ್ಘಶಾಂತಿ, ಬಹಳ ಕೃಪೆಯು ಉಳ್ಳ ದೇವರು ಎಂದು. ಕೇಡಿನ ವಿಷಯದಲ್ಲಿ ಅಂದ್ರೆ ಯಾರಿಗಾದರೆ ಕೇಡಾಗಿ, ಅಪಾಯವಾಗಿ, ಉಪದ್ರವದಲ್ಲಿ ಬಿದ್ದರೆ ಅಂತ ವಿಷಯದಲ್ಲಿ ಆತನು ಕನಿಕರ ತೋರಿಸೋನಾಗಿದ್ದಾನೆ. ತರ್ಜುಮಾ ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ಹಿ ರಿಲೆಂಟ್ ಅಂತ ಹೇಳಲಾಗಿದೆ, ನಾಟ್ ರಿಪೆಂಟ್ ಅಂತೇಳಿ. ರಿಪೆಂಟ್ ಅಂದರೆ ಭಾಳ ಜನ ರಿಪೆಂಟ್ ಅನ್ನೋ ಪದಕ್ಕೆ ಪಶ್ಚಾತ್ತಾಪಟ್ಟ ಅಂತ ಹೇಳ್ತಾರೆ. ಇಲ್ಲ, ಅದಕ್ಕೆ 3-4 ಅರ್ಥಗಳಿದೆ. ರಿಪೆಂಟ್ ಅಂತ ಹೇಳಿದ್ರೆ ದುಃಖ, ಆತನ ರಿಲೆಂಟ್ ಅಂತ ಹೇಳಿದ್ರೆ ದುಃಖವನ್ನು ಪಡ್ತಾನಂತೆ. ನಿನಗೆ ಕೇಡಾಗಬೇಕಾದ್ರೆ, ನಿನಗೆ ಆತನಿಂದ ಯಾವ ಕೇಡಾಗಬೇಕಾದ್ರೆ ಆತನಿಗೆ ಬಹಳ ದುಃಖ ಅಂತೆ. ಆದರೆ ಮನುಷ್ಯರಾಗಿರ್ತಕ್ಕಂಥ ನಾವು ದೇವರಿಗೆ ಇಷ್ಟ ಇಲ್ಲದ ಕಾರ್ಯದಲ್ಲಿ, ಪಾಪಿಷ್ಟ ಕಾರ್ಯಗಳು ಮನಸ್ಸಿಗೆ ಬಂದಂತೆ, ಇಷ್ಟ ಬಂದಂತೆ ತಿರುಗುತ್ತಾ ನಾವು ಪಾಪಕ್ಕೆ, ನಾವು ಕೇಡಿಗೆ ಗುರಿ ಆಗ್ತಾ ಇದ್ರು. ದೇವರು ಸೇವಕರ ಮೂಲಕವಾಗಿ, ಸುವಾರ್ತಿಕರ ಮೂಲಕವಾಗಿ, ಭಕ್ತರ ಮೂಲಕವಾಗಿ ಕನಿಕರಿಸಿ ಅವರನ್ನು ಕರೆದರು. ಹಿಂತಿರುಗಿ ಬರದೆ ಇರತಕ್ಕಂಥ ಅನೇಕ ಜನರು ನಾಶವಾಗ್ತಾ ಇದ್ದಾರೆ. ಆದರೂ ಈಗಲೂ ಕರೀತಾ ಇದ್ದಾನೆ ಯೆಶಾಯ, ದಾಹದಿಂದಿರುವವರೇ ನನ್ನ ಬಳಿಗೆ ಬರ್ರಿ, ನಾನು ನಿಮ್ಮ ದಾಹವನ್ನು ತೀರಿಸುತ್ತೇನೆ ಎಂಬುದಾಗಿ. ಕಷ್ಟಪಡುವವರೇ, ಭಾರ ಹೊತ್ತು ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡು. ರೋಗದಿಂದ ಕಷ್ಟಪಡ್ತಾ ಇದೆಯಾ? ದರಿದ್ರದಿಂದ ಕಷ್ಟಪಡ್ತಾ ಇದೆಯಾ? ಸಾಲದಿಂದ ಕಷ್ಟಪಡ್ತಾ ಇದೆಯಾ? ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವ ಈ ಒಂದು ಕರೆಗೆ ವಿಧೇಯನಾಗಿ ತಿರುಗಿ ಬರ್ತಾ ಇಲ್ಲ. ಬಂದಿದ್ದವರು ಸುಖ, ಶಾಂತಿ, ಸಮಾಧಾನ, ಅವರ ಆತ್ಮಕ್ಕೆ ವಿಶ್ರಾಂತಿ ದೊರಕುತ್ತಾ ಇದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಂಥ ಕನಿಕರವುಳ್ಳ ದೇವರ ಕನಿಕರದಿಂದ ನಾವು ಯಾಕೆ ಆಗ್ತಾ ಇದ್ದೇವೆ? ತಿರುಗಿ ಬರಬೇಕು ನಾವು. ಎಲ್ಲಿ ಪಾಪದ ಜೀವನದಲ್ಲಿ, ಲೋಕದ ಮಾಯಾಮೋಸದಲ್ಲಿ, ಲೋಕದ ಅಂದಚಂದಗಳಲ್ಲಿ, ಲೋಕದ ಕಣ್ಣಿನ ಆಸೆಯಲ್ಲಿ, ಶರೀರದ ಆಸೆಯಲ್ಲಿ, ಬದುಕು ಬಾಳಿನ ಡಂಬ, ಈಗೋ, ಗರ್ವ, ಅಹಂಕಾರದಿಂದ ನಮ್ಮ ಜೀವನಗಳನ್ನು, ನಮ್ಮ ಬಾಳುಗಳನ್ನು ನಾಶ ಮಾಡಿಕೊಳ್ತಾ ಇದೆ ಹೊರತು ದೇವರಲ್ಲ. ದೇವರು ನೀನು ನಾಶದಿಂದ ತಪ್ಪಿಸಿಕೊಂಡು ಬಾ ಎಂಬುದಾಗಿ ಆತನು ಈಗಲೂ ಆ ನಾಶದಿಂದ ಬಿಡಿಸೋದಕ್ಕಾಗಿ ನಿನ್ನನ್ನು ಕರೀತಾ ಇದ್ದಾನೆ. ಇವತ್ತು ನೀನು ಆತನ ಕರೆಯನ್ನು ಕೇಳಿ, ಯೆಶಾಯ, ನಾನು ನಿನ್ನ ಬಳಿ ಬಂದಿದ್ದೇನೆ, ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು, ನನಗೆ ದಯ ತೋರು, ನನ್ನ ರಕ್ಷಿಸು ಅಂತ ಹೇಳಿದ್ರೆ ಯೆಶಾಯ ಇವತ್ತು ನಿನ್ನನ್ನು ಗುಣಪಡಿಸಿ ಆತನು ತನ್ನ ಕಾರ್ಯಗಳನ್ನು ಸಾಬೀತು ಮಾಡಿ ತೋರಿಸ್ತಾನೆ. ಈ ಸುವಾರ್ತೆ ನಿನ್ನ ಜೀವನದಲ್ಲಿ ಅಕ್ಷರ ಸಹಿತವಾಗಿ ಸಾಬೀತು ಮಾಡಿ, ಈಗೋ ರೋಗಗಳಿಂದ ಗುಣಪಡಿಸುವನು ಆತನು, ದರಿದ್ರದಿಂದ ಬಿಡಿಸುವನು ಆತನು, ಶಾಪದಿಂದ ಬಿಡಿಸುವನು ಆತನು, ಕರುಣಾಮಯನ ಆತನು. ಆತನ ಕರುಣೆಗೆ ಕೊನೆಯೇ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆತನ ಯುಕ್ತನಂದ್ರೆ ಒಳ್ಳೆಯವನು ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಾ ಹಲ್ಲೆಲೂಯಾ? ಮನೋಪೂರ್ವಕದಿಂದ ಹೇಳ್ತೀರಾ ಹಲ್ಲೆಲೂಯಾ? ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯುವರ್ ನೇಮ್ ಜೀಸಸ್, ಹಲ್ಲೆಲೂಯಾ. ಹೌದು, ಆತನು ಸತ್ಯವಂತನು, ನೀತಿವಂತನು, ಪ್ರಾಮಾಣಿಕನು, ಕನಿಕರವುಳ್ಳ ದೇವರು. ಈತನ ಕನಿಕರ ಇವತ್ತು ಪ್ರಪಂಚದ ಎಲ್ಲ ಜನರು ಯೇಸು ಕ್ರಿಸ್ತನ ಕನಿಕರ ಎಂಬ ನೆರಳಿನಲ್ಲಿ, ಆತನ ಪ್ರೀತಿಯ ರೆಕ್ಕೆ ಕೆಳಗೆ, ಆತನ ಪ್ರೀತಿಯ ಸನ್ನಿಧಾನದಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ತೃಪ್ತಿಯುಳ್ಳ ದೀರ್ಘಾಯು, ಕೊನೆಗೆ ನಿತ್ಯ ಜೀವ ಖಂಡಿತವಾಗಿ ಅವರಿಗೆ ಉಂಟಾಗ್ತಾ ಇರೋದ್ರಿಂದ ಅನೇಕ ಜನರು ದೇಶ ವಿದೇಶಗಳಲ್ಲಿ
ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಅನೇಕ ಜನರು ನಂಬಿ, ಅನೇಕ ಜನರು ತುಂಬಿ ಸ್ಥಳ ಹಿಡಿಯಲಾರದಷ್ಟು ನುಗ್ಗಿ ದೇವರ ರಾಜ್ಯದಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ಎಲ್ಲ ಮೂಢನಂಬಿಕೆಯಿಂದ ತುಂಬಿರ್ತಕ್ಕಂಥ, ದುರ್ಬೋಧನೆಯಿಂದ ತುಂಬಿರ್ತಕ್ಕಂಥ, ಆ ದುರ್ವ್ಯವಹಾರಗಳಿಂದ ತುಂಬಿರ್ತಕ್ಕಂಥ, ಅವುಗಳಿಂದ ಪಾಪದಿಂದ ದುರ್ಮಾರ್ಗಗಳಿಂದ ತುಂಬಿರ್ತಕ್ಕಂಥ ಎಲ್ಲ ಲೋಕದಿಂದ ಬಿಟ್ಟು ದೇವರ ರಾಜ್ಯದೊಳಗೆ ನುಗ್ಗಿ ಪ್ರವೇಶ ಮಾಡ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಸುವಾರ್ತೆ ಇಗೋ ಎಲ್ಲ ಥರದ ರೋಗಗಳನ್ನು ಗುಣಪಡಿಸುವ ದೇವರು. ಸುವಾರ್ತೆ ಎಲ್ಲ ಥರದ ಸಮಸ್ಯೆಗಳಿಂದ ಪರಿಹರಿಸುವ ದೇವರು యేసయ్య. ಸುವಾರ್ತೆ ಎಲ್ಲ ಥರದ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ತಕ್ಕಂಥ ಸುವಾರ್ತೆ ಇಗೋ ಮನುಷ್ಯರ ಪಾಪದಿಂದ ಬಂದಿರತಕ್ಕಂಥ ಶಾಪ, ನಾಶ, ದಂಡನೆ, ವೇದನೆ ಇವೆಲ್ಲಗಳಿಂದ ಬಿಡುಗಡೆ ಮಾಡತಕ್ಕಂಥ ಸುವಾರ್ತೆ ಯೇಸು ಕ್ರಿಸ್ತನಿಂದ ಉಂಟಾಗಿದೆ. ಆ ಸುವಾರ್ತೆಯನ್ನು ಕೇಳಿರ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರೇ, ಕರ್ತನಾತ್ಮ ನನ್ನ ಮೇಲಿದೆ. ನಿಮಗೆ ಸುವರ್ತಮಾನವನ್ನು, ಬಡವರಿಗೆ ಸುವಾರ್ತೆಯನ್ನು ಸಾರಲು ನಾನು ಕಳಿಸಲ್ಪಟ್ಟಿದ್ದೇನೆ. ಕುರುಡರು ನೋಡುವಂತೆ, ಸೆರೆಯಲ್ಲಿದ್ದವರು ಬಿಡುಗಡೆ ಆಗುವಂತೆ, ಬಾಧಿತರು ಮುಕ್ತರಾಗುವಂತೆ, ಸುಭಿಕ್ಷೆ ವರ್ಷೆ ಸಾರಲ್ಪಡುವಂತೆ ಆ ಸುವಾರ್ತೆ ಸಾರದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಂದನು. ಯಾರ್ಯಾರು ಈ ಸುವಾರ್ತೆಯನ್ನು ನಂಬಿ యేసయ్య ನನ್ನನ್ನು ಕರುಣಿಸಿ ಎಂಬುದಾಗಿ ನೀವು ನನ್ನ ಜೊತೆಯಲ್ಲಿ ಇವತ್ತು ಯಾರೇ ಇರಲಿ, ಯಾವ ಜಾತಿ ಜನಾಂಗದವನು, ಯಾವ ಗೋತ್ರದವನು, ಕೆಡುಕನು, ಒಳ್ಳೆಯವನು, ನೀತಿವಂತನು, ಪಾಪಿ, ದುರ್ಮಾರ್ಗಿ,ಯವನೇ ಇರಲಿ, ಎಲ್ಲರನ್ನೂ ಕನಿಕರ ತೋರ್ತಕ್ಕಂಥ ಕನಿಕರ ಸ್ವರೂಪವುಳ್ಳ ದೇವರು, ದಯಾಳು ಆಗಿರ್ತಕ್ಕಂಥ ದೇವರು. ದಯೆ ಕನಿಕರಿಗೆ ನೀ ಎಂಥವನದೇ ಅಂತೇಳ, ನಿನ್ನ ರೋಗ, ನಿನ್ನ ಬಾಧೆ, ನಿನ್ನ ಸಂಕಟವನ್ನು ನೋಡಿ ದಯೆ ತೋರಿರ್ತಕ್ಕಂಥ ದೇವರು. ಬ್ರದರ್ ಭಕ್ತ ಸಿಂಗ್ ಅವರಿಗೆ ಹೇಗೆ ರೋಗದಲ್ಲಿರೋರನ್ನು ನೋಡಿ, ತನಗೆ ಸ್ವಸ್ಥತೆ ವರ ಇಲ್ಲದಿದ್ರು ಕೂಡ, ತನಗೆ ಪ್ರಾರ್ಥನೆ ಮಾಡಿದ್ರು ಗುಣ ಆಗ್ತದಂತ ಗೊತ್ತಿಲ್ಲದ್ರು ಕೂಡ, ಅಯ್ಯಾ ಇವರನ್ನು ಕನಿಕರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿರುವಾಗ ದೇವರು ಬ್ರದರ್ ಭಕ್ತ ಸಿಂಗ್ ಅವರ ಮನಸ್ಸೊಳಗಿರ್ತಕ್ಕಂಥ ಉದ್ದೇಶವನ್ನು ನೋಡಿ ಆ ರೋಗಿಗಳನ್ನು ಅದ್ಭುತವಾಗಿ ರಾಶಿಯಾಗಿ ಗುಣಪಡಿಸಲು ಆರಂಭ ಮಾಡಿದಂತೆ ದೇವರು. ಅಂತ ಕನಿಕರವಳ ದೇವರು. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹೌದು ಕರ್ತನೇ, ಕರುಣಾಮಯನಾದ ದೇವರೇ, ನಿನ್ನಂಥ ಪ್ರೀತಿಸುವನು ಕ್ರೂರಿ, ಅಪರಾಧಿ, ದ್ರೋಹಿ, ದರೋಡೆಕೋರರು, ಕೆಡುಕರು, ಪಾಪಿಷ್ಟರು, ದ್ರೋಹಿಗಳು, ಅಪರಾಧಿಗಳು ಇವರೆಲ್ಲರನ್ನು ಪ್ರೀತಿಸಿ ಕರ್ತನೆ ದಯ ತೋರಿಸಿ ಅವನು ಕ್ಷಮಿಸಿ ಅವನು ಗುಣಪಡಿಸೋದಕ್ಕಾಗಿ ಕರ್ತನೆ ಪ್ರಪಂಚವೆಲ್ಲ ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಒಳ್ಳೆತನ, ನಿನ್ನ ಕನಿಕರ, ನಿನ್ನ ಕೃಪೆಯಿಂದ ಕರ್ತನೆ ಪ್ರಪಂಚವೆಲ್ಲ ಕರ್ತನೆ ನಿನ್ನ ಮಹಿಮೆಯಿಂದ ತುಂಬುತ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಳದೆ ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವಾಗಿದೆ. ಕೃಪಾಲು ಕನಿಕರವುಳ್ಳ ದೇವರೇ, ನನ್ನ ಜೊತೆಯಲ್ಲಿ ಯಾರ್ಯಾರು ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರ ರೋಗದಿಂದ ಗುಣಪಡುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಈ ಸುವಾರ್ತೆ ಕರ್ತನೆ ಅವರ ಜೀವನದಲ್ಲಿ ಅಕ್ಷರ ಸಹಿತವಾಗಿ ಸ್ವಸ್ಥತೆ ಮೂಲಕವಾಗಿ ಕರ್ತನೆ, ಬಿಡುಗಡೆ ಮೂಲಕವಾಗಿ ಕರ್ತನೆ ನೆರವೇರಲಿ ಎಂಬುದಾಗಿ ಹಾರಿಸ್ತೇವೆ. యేసయ్య ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಯಾರ್ಯಾರು ರೋಗಗ್ರಸ್ತರಾಗಿದ್ದಾರೆ, ಬಾಧಿತರಾಗಿದ್ದಾರೆ, ಕರ್ತನೆ ಬೇಡಿಕೊಳ್ತಾ ಇದ್ದಾರೆ, ಅವರೆಲ್ಲರೂ ಗುಣಮುಖರಾಗಲಿ ಯೇಸು ನಾಮದಲ್ಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ ಕರ್ತನೆ. ಕಷ್ಟ ಕಣ್ಣೀರುಗಳಲ್ಲಿ, ದುಃಖ ಬಾಧೆಗಳಲ್ಲಿ, ವ್ಯಸನಗಳ ಮಾಯಾಜಾಲದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಎಲ್ಲ ಬಂಧಿತರು ಬಿಡುಗಡೆ ಆಗಲಿ ಎಂಬುದಾಗಿ ಯೇಸು ನಾಮದಲ್ಲಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಕೃಪೆ ಉಂಟಾಗಲಿ ಕರ್ತನೆ ಯೇಸು ನಾಮದಲ್ಲಿ. ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಅವರಿಗೂ ಅವರ ಕುಟುಂಬಕ್ಕೂ ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೂ ಈ ಮೂಲಕವಾಗಿ ಸುವಾರ್ತೆಯನ್ನು ಯಾರ್ಯಾರಿಗೆ ಸಾರ್ತಾರೆ ಕರ್ತನೆ ಅವರೆಲ್ಲರ ಜೀವನದಲ್ಲಿ ಸ್ವಸ್ಥತೆ, ಸಮಾಧಾನ, ನಿತ್ಯ ಜೀವ, ರಕ್ಷಣೆ ಕರ್ತನೆ ಅವರೆಲ್ಲರಿಗೆ ಪರದೇಶಿಗೆ ವಾರಸರಾಗಿ ಕೊನೆಗೆ ನಿತ್ಯ ಜೀವದಲ್ಲಿ ಅವರು ಸೇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್.
ನನ್ನ ಪ್ರಿಯ ಸಹೋದರಿ ಸಹೋದರೇ, ಕರುಣಾಳು, ದಯಾಳು, ಕೃಪಾಳು, ಎಲ್ಲ ರೀತಿಯಾದ ಪರಿಸ್ಥಿತಿಯವರನ್ನು ಪ್ರೀತಿಸ್ತಕ್ಕಂಥ ಇಂಥ ಪ್ರೀತಿ ಸ್ವರೂಪನಾದ ಯೇಸು ಪ್ರಪಂಚದ ಎಲ್ಲ ಜನರು, ಅನೇಕ ಜನರು ಆತನನ್ನು ಸ್ವೀಕರಿಸಿ ಅಂಗೀಕರಿಸಿ ರಕ್ಷಣೆ ಹೊಂದುತ್ತಾ ಇದ್ದಾರೆ. ನೀವು ರಕ್ಷಣೆ ಹೊಂದಿರಿ ಎಂಬುದಾಗಿ ಹಾರೈಸ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.